bring greetings to you all in the precious name of our Lord Jesus Christ this morning. ಈ ಒಂದು ಬೆಳಗಿನ ಸಮಯದಲ್ಲಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳುವಂತವನಾಗಿದ್ದೇನೆ. Are you happy this morning? ಈ ಒಂದು ಬೆಳಗಿನ ಸಮಯದಲ್ಲಿ ಎಲ್ಲರೂ ಸಂತೋಷವಾಗಿದ್ದೀರಾ? Happy in Jesus. ಯೇಸುವಿನಲ್ಲಿ ಸಂತೋಷವಾಗಿದ್ದೀರಾ? Amen. ಆಮೆನ್. Paul says, rejoice in the Lord. ದೇವರ ವಾಕ್ಯ ಹೇಳುತ್ತದೆ ಕರ್ತನಲ್ಲಿ ಸಂತೋಷ ಪಡಿರಿ. Again I say, rejoice in the Lord. ಮತ್ತೊಂದು ಹೇಳುತ್ತೇನೆ, ಕರ್ತನಲ್ಲಿ ಸಂತೋಷ ಪಡಿರಿ. In case if you forget, that's why Paul said, again I tell you to rejoice. ಒಂದು ವೇಳೆ ನೀವು ಮರೆತು ಹೋಗುವುದಾದರೆ ಅದಕ್ಕೋಸ್ಕರವೇ ಪೌಲನು ಹೇಳುತ್ತಾನೆ, ಮತ್ತೆ ಹೇಳುತ್ತೇನೆ, ಕರ್ತನಲ್ಲಿ ನೀವು ಸಂತೋಷ ಪಡಿರಿ. Hallelujah. ಹಲ್ಲೆಲೂಯಾ. The joy of the Lord is my strength. ದೇವರಲ್ಲಿ ನನ್ನ ಆನಂದವು ದೇವರ ಶಕ್ತಿಯಲ್ಲಿದೆ ಎಂದು ಅಲ್ಲಿ ಬರೆಯಲ್ಪಟ್ಟಿದೆ. Bible says the merry heart works like a medicine. A merry heart works like a medicine. ಅಲ್ಲಿ ನೋಡಬೇಕಾದ್ರೆ ಸಂತೋಷವುಳ್ಳಂತ ಹೃದಯವು ಅದು ಔಷಧಿಯಾಗಿ ಅಲ್ಲಿ ಮಾರ್ಪಡುತ್ತದೆ ಎಂದು ಬರೆಯಲ್ಪಟ್ಟಿದೆ. Amen. ಆಮೆನ್. Hallelujah. ಹಲ್ಲೆಲೂಯಾ. Medicines may work or may fail, but a merry heart works like a medicine. Bible says that means it's like a medicine. Definitely it will work. ಒಂದು ವೇಳೆ ಈ ಲೋಕದಲ್ಲಿ ಕಾಣಲ್ಪಡುವಂತ ಆ ಒಂದು ಮೆಡಿಸಿನ್ಗಳು ಅಲ್ಲಿ ಪ್ರಯೋಜನಕ್ಕೆ ಬರುತ್ತದೋ ಇಲ್ಲವೋ ಗೊತ್ತಿಲ್ಲ, ಆದರೆ ನೀವು ಸಂತೋಷದಿಂದ ನಿಮ್ಮ ಹೃದಯದಲ್ಲಿ ಕಾಣಲ್ಪಡಬೇಕಾದ್ರೆ ಅದೇ ನಿಮಗೆ ಔಷಧಿಯಾಗಿ ಕಾಣಲ್ಪಡುತ್ತದೆ. ಅದು ನಿಶ್ಚಯವಾಗಿ 100ಕ್ಕೆ 100ರಷ್ಟು ಅದು ಕೆಲಸವನ್ನು ಮಾಡುತ್ತದೆ. Amen. ಆಮೆನ್. As long as you keep rejoicing and laughing, the devil will cry. But if you begin to weep and cry, the devil will laugh. ಎಲ್ಲಿಯವರೆಗೂ ನೀವು ಸಂತೋಷದಿಂದ ನೀವು ಆ ಒಂದು ಸಮಾಧಾನದಿಂದ ಸಂತೋಷದಿಂದ ನೀವು ಕಾಣಲ್ಪಡುತ್ತಿರೋ ದೇವರ ಸನ್ನಿಧಾನದಲ್ಲಿ, ಅಲ್ಲಿಯವರೆಗೂ ಸೈತಾನನು ಅಲ್ಲಿ ಅಳುವುದಕ್ಕೆ ಆತನು ಕಾಣಲ್ಪಡುತ್ತಾನೆ. ಆದರೆ ಒಂದು ವೇಳೆ ನೀವು ಸಂತೋಷ ಪಡದೆ ಹೋದರೆ ಸೈತಾನನು ನಗುವುದಕ್ಕೆ ಪ್ರಾರಂಭಿಸುತ್ತಾನೆ. I hope you understood what I said. ಅರ್ಥವಾಗಿದೆ ಎಂದು ನಾನು ಬಯಸುತ್ತೇನೆ. Amen. ಆಮೆನ್. Hallelujah. ಹಲ್ಲೆಲೂಯಾ. Anyway, let's turn our Bibles to the book of Mark. ನಾವು ನಮ್ಮ ಸತ್ಯದ ವಾಕ್ಯವನ್ನು ಮಾರ್ಕನು ಬರೆದ ಸುವಾರ್ತೆಗೆ ನಾವು ತಿರುಗಿಸಿಕೊಳ್ಳೋಣ. Chapter 4. 4ನೇ ಅಧ್ಯಾಯ verse 35 to 41. 35ನೇ ವಾಕ್ಯದಿಂದ 41ನೇ ವಾಕ್ಯವನ್ನು ಓದಿಕೊಳ್ಳೋಣ. Here the Bible says, when the evening came, Jesus spoke to the disciple. ಇಲ್ಲಿ 35ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ ಹೊತ್ತು ಸಾಯಂಕಾಲವಾದಾಗ ಆತನು ತನ್ನ ಶಿಷ್ಯರೊಂದಿಗೆ ಮಾತನಾಡಿದನೆಂದು ಬರೆಯಲ್ಪಟ್ಟಿದೆ. ಆ ಹೊತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು, ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರಕೊಂಡು ಹೋದರು. ಬೇರೆ ದೋಣಿಗಳು ಆತನ ಸಂಗಡ ಇದ್ದವು. ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡಿದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತು. ಆತನು ದೋಣಿಯ ಹಿಂಭಾಗದಲ್ಲಿ ತಲೆದಿಂಬನು ಹೊರಗೆ ನಿದ್ದೆ ಮಾಡುತ್ತಿದ್ದನು. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು, ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ, ಸುಮ್ಮನಿರು, ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು. ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲ ಶಾಂತವಾಯಿತು. ತರುವಾಯ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ? ಇನ್ನು ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು, ಅವರು ಬಹು ಭಯಪಟ್ಟು, ಈತನು ಯಾರಿರಬಹುದು? ಗಾಳಿಯು ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಂಡರು. Here we see the Bible says when the evening came, ಇಲ್ಲಿ ಸತ್ಯದ ವಾಕ್ಯದಲ್ಲಿ ನೋಡುತ್ತೇವೆ, ಸಾಯಂಕಾಲ ಸಮಯ ಬರುವಂತ Jesus spoke to the disciple. ಅಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಸಂಗಡ ಮಾತನಾಡಿದನು. Said, let us go to the other side. ಆತನು ಹೇಳುವಂತ ಕಾರ್ಯ, ಆಚೆ ದಡಕ್ಕೆ ಹೋಗೋಣ ಬನ್ನಿರಿ. And leaving the crowd behind, and they took Jesus and went with them. ಅಲ್ಲಿ ಶಿಷ್ಯರು ಇರುವಂತ ಗುಂಪನ್ನು ಅಲ್ಲೇ ಬಿಟ್ಟು ಯೇಸು ಕ್ರಿಸ್ತನನ್ನು ಮಾತ್ರವೇ ಕರೆದುಕೊಂಡು ಮುಂದಕ್ಕೆ ಹೋದರು. And as they went, we see a storm encounters. ನಂತರ ನೋಡುತ್ತೇವೆ, ಅಲ್ಲಿ ಅವರ ಮಧ್ಯದಲ್ಲಿ ಒಂದು ದೊಡ್ಡ ಬಿರುಗಾಳಿಯು ಅವರಿಗೆ ವಿರೋಧವಾಗಿ ಬರುವುದನ್ನು ನಾವು ನೋಡುತ್ತೇವೆ. And the disciples go to Jesus and they wake him up, Master, don't you care for us? We are perishing. ಅಲ್ಲಿ ಇರುವಂತ ಶಿಷ್ಯರು ಹೋಗಿ ಯೇಸು ಕ್ರಿಸ್ತನನ್ನು ಎಬ್ಬಿಸುವುದಕ್ಕೆ ನೋಡುತ್ತೇವೆ. ಬೋಧಕನೇ, ನಿನಗೆ ಚಿಂತೆ ಇಲ್ಲವೇ? ನಾವು ಇಲ್ಲಿ ಹಾಳಾಗಿ ಹೋಗುತ್ತಿದ್ದೇವೆ, ನಾವಿಲ್ಲಿ ನಶಿಸಿ ಹೋಗುತ್ತಿದ್ದೇವೆ ಎಂದು ಹೇಳುವುದನ್ನು ನೋಡುತ್ತೇವೆ. Jesus got up and he rebuked the wind. ಅಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ಎದ್ದು ಆ ಒಂದು ಗಾಳಿಯನ್ನು ಗದರಿಸಿದನು. And he said, you have little faith. ಯಾಕೆ ನಿಮ್ಮ ಮಧ್ಯದಲ್ಲಿ ಚಿಕ್ಕ ನಂಬಿಕೆ ಉಂಟು ಎಂದು ಕೇಳಿದನು. And the disciples said, who is this man? Even the wind and the storms obey him. ಅಲ್ಲಿ ನೋಡಬೇಕಾದ್ರೆ ಶಿಷ್ಯರು ಈ ಒಂದು ಕಾರ್ಯವನ್ನು ನೋಡಿ ಅವರು ಎದುರಿಕೊಂಡು, ಈ ಮನುಷ್ಯನು ಎಂತವನು, ಈತನು ಹೇಳುವುದರಿಂದ ಗಾಳಿಯು ಸಮುದ್ರವೂ ಸಹ ಈತನ ಮಾತಿಗೆ ಕಿವಿಗೊಡುತ್ತದಲ್ಲ ಎಂದು ಹೇಳಿದರು. We see Jesus calms the storm. ನಾವಿಲ್ಲಿ ನೋಡುತ್ತೇವೆ, ಯೇಸು ಬಿರುಗಾಳಿಯನ್ನು ಶಾಂತಪಡಿಸುತ್ತಾನೆ. I pray in the name of Jesus, every storm that
comes against you and your family, I pray Jesus will calm down everything in your life. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ, ಎಂತ ಬಿರುಗಾಳಿಯು ಎಂತ ಅಲೆಗಳು ನಿಮ್ಮ ಜೀವಿತದಲ್ಲಿ ಬರಬೇಕಾದ್ರೆ ಯೇಸು ಕ್ರಿಸ್ತನ ನಾಮದಲ್ಲಿ ಯೇಸು ಕ್ರಿಸ್ತನ ಎಲ್ಲವನ್ನು ಶಾಂತಪಡಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. Hallelujah. 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 You should understand every time when the storm comes, Jesus is there to calm. ನೀವು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು, ಯಾವಾಗ ನಿಮ್ಮ ಜೀವಿತದಲ್ಲಿ ಈ ಒಂದು ಬಿರುಗಾಳಿಯು ಬರುತ್ತದೋ ಆಗ ಯೇಸು ಕ್ರಿಸ್ತ ನಿಮ್ಮ ಸಂಗಡ ಇದ್ದು ಅದನ್ನು ಶಾಂತಪಡಿಸುತ್ತಾನೆ. When Jesus was walking on the water, ಯೇಸು ಕ್ರಿಸ್ತನು ನೀರಿನ ಮೇಲೆ ನಡೆದುಕೊಂಡು ಹೋಗುವಂತ ಸಮಯದಲ್ಲಿ Peter said, if it's you, Lord, make me also to walk on the water. ಪೇತ್ರನು ಹೇಳುತ್ತಾನೆ, ದೇವರೇ ಇದು ನೀನೇ ಆಗಿದ್ದರೆ ನನಗೂ ಸಹ ನೀರಿನ ಮೇಲೆ ನಡೆಯುವುದಕ್ಕೆ ಅಪ್ಪಣೆ ಕೊಡು. And Jesus said, come. ಆಗ ಯೇಸು ಹೇಳುತ್ತಾನೆ, ಬಾ. As Peter was walking on the water, ಅಲ್ಲಿ ಪೇತ್ರನು ನೀರಿನ ಮೇಲೆ ನಡೆದುಕೊಂಡು ಹೋಗುವಂತ ಸಮಯದಲ್ಲಿ he began to sink. ಅಲ್ಲಿ ಮುಳುಗುವುದಕ್ಕೆ ಪ್ರಾರಂಭಿಸಿದನು. And the Bible says, immediately Jesus stretched his hand and he picked him up. ಆತನು ಮುಳುಗುವಂತ ಸಮಯದಲ್ಲಿ ತಕ್ಷಣವೇ ಯೇಸು ಕ್ರಿಸ್ತನು ಆತನ ಕೈಯನ್ನು ಇಟ್ಟುಕೊಂಡು ಮೇಲಕ್ಕೆ ಎತ್ತುವುದನ್ನು ನಾವು ನೋಡುತ್ತೇವೆ. Because when he saw the storm, ಯಾಕಂದ್ರೆ ಆತನು ಆ ಒಂದು ಬಿರುಗಾಳಿಯನ್ನು ನೋಡಿದ ಸಮಯದಲ್ಲಿ he began to sink. ಆತನು ಅಲ್ಲಿ ಮುಳುಗುವುದಕ್ಕೆ ಪ್ರಾರಂಭಿಸಿದನು. But the one thing is here, we see here, ಆದ್ರೆ ಒಂದನ್ನು ನಾವು ನೋಡುತ್ತೇವೆ ಇಲ್ಲಿ, when we sink, Jesus immediately stretched his hand ಅಲ್ಲಿ ಆತನು ಮುಳುಗುವಂತ ಸಮಯದಲ್ಲಿ ತಕ್ಷಣವೇ ಯೇಸು ಕ್ರಿಸ್ತನು ತನ್ನ ಹಸ್ತವನ್ನು ಚಾಚಿದನು, and he lifted him up. ಆತನನ್ನು ಮೇಲಕ್ಕೆ ಎತ್ತಿದನು. Every time ಪ್ರತಿಯೊಂದು ಸಾರಿ when we sink to the things of this world, ನಾವು ಈ ಲೋಕದಲ್ಲಿ ಕಾಣಲ್ಪಡುವಂತ ಕಾರ್ಯಗಳ ಒಳಗಡೆ ನಾವು ಮುಳುಗುವಂತ ಸಮಯದಲ್ಲಿ you should be so close to Jesus when you drown that he should be so close that he can stretch his hand and lift you up. ನೀವು ಯೇಸು ಕ್ರಿಸ್ತನಿಗೆ ಬಹಳ ಹತ್ತಿರವಾಗಿರಬೇಕು. ಯಾಕೆಂದ್ರೆ ನೀವು ಮುಳುಗಿ ಹೋಗುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ಆತ ನಿಮ್ಮನ್ನು ಮುಟ್ಟಿ ತಕ್ಷಣ ಎತ್ತೇಳುವುದಕ್ಕೆ ನೀವು ಆತನ ಬಳಿಯಲ್ಲಿ ಹತ್ತಿರವಾಗಿ ಕಾಣಲ್ಪಡಬೇಕು. If you're far away, ನೀವು ಒಂದು ವೇಳೆ ದೂರವಾಗಿರುವುದಾದರೆ storms may come, ಅಲ್ಲಿ ಬಿರುಗಾಳಿ ಬರುತ್ತದೆ, but Jesus may not be close enough to you. ಆದ್ರೆ ಯೇಸು ಕ್ರಿಸ್ತನು ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ. So I pray in the name of Jesus, ಅದಕ್ಕೋಸ್ಕರ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ, always try to be close to Jesus. ಯಾವಾಗಲೂ ಯೇಸುವಿನ ಸಂಗಡ ಹತ್ತಿರವಾಗಿರುವುದಕ್ಕೆ ಪ್ರಯತ್ನಿಸಿ. When you are close to Jesus, ನೀವು ಯಾವಾಗ ಯೇಸು ಕ್ರಿಸ್ತನಿಗೆ ಹತ್ತಿರವಾಗಿರುತ್ತೀರೋ, when you go through trouble and pain and difficulties, ನೀವು ಕಷ್ಟಗಳ ಮಧ್ಯದಲ್ಲಿ, ದುಃಖಗಳ ಮಧ್ಯದಲ್ಲಿ, ನೋವಿನ ಮಧ್ಯದ ಒಳಗಡೆ ಹೋಗುವಂತ ಸಮಯದಲ್ಲಿ make sure Jesus is closer to you where he can stretch his hand and lift you up where you are drowning in the things of this world. ನೀವು ಒಂದನ್ನು ನೋಡಿಕೊಳ್ಳಿರಿ, ನೀವು ಎಲ್ಲಿ ಹೋಗಿ ಮುಳುಗುತ್ತಿದ್ದೀರೋ ಅಲ್ಲಿ ಯೇಸು ಕ್ರಿಸ್ತನು ನಿಮ್ಮ ಬಳಿಯಲ್ಲಿ ನಿಮ್ಮ ಹತ್ತಿರವಾಗಿ ಇರಬೇಕೆಂದು ನೀವು ನೋಡಿಕೊಳ್ಳಿರಿ. ಯಾಕೆಂದ್ರೆ ನೀವು ಮುಳುಗುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ತನ್ನ ಹಸ್ತವನ್ನು ಚಾಚಿ ನಿಮ್ಮನ್ನು ತಕ್ಷಣವೇ ಮೇಲಕ್ಕೆ ಎತ್ತುವಂತವನಾಗಿರುತ್ತಾನೆ. Hallelujah. 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 Many disciples were there in the boat, ಅಲ್ಲಿ ನೋಡಬೇಕಾದ್ರೆ ಅನೇಕ ಶಿಷ್ಯರು ಆ ಒಂದು ದೋಣಿಯಲ್ಲಿ ಕಾಣಲ್ಪಟ್ಟರು. and the boat began to shake, ಅಲ್ಲಿ ಆ ಒಂದು ದೋಣಿಯು ಈ ಕಡೆ ಆ ಕಡೆ ಅಲಗಾಡುವುದಕ್ಕೆ ಪ್ರಾರಂಭಿಸಿತು. and Jesus began to walk in the water. ಯೇಸು ಕ್ರಿಸ್ತನು ನೀರಿನ ಮೇಲೆ ನಡೆಯುವುದಕ್ಕೆ ಪ್ರಾರಂಭಿಸಿದನು. When they saw Jesus ಅಲ್ಲಿ ಯೇಸುವನ್ನು ನೋಡಿದ ತಕ್ಷಣ walking on the water and coming, ಅವರು ನೀರಿನ ಮೇಲೆ ನಡೆದುಕೊಂಡು ಬರುವಂತ ಸಮಯದಲ್ಲಿ they got scared and they said some ghost is coming. ಅವರು ಎದುರಿಕೊಂಡು ಭೂತ ಎಂದು ಅಲ್ಲಿ ಹೇಳುವುದಕ್ಕೆ ಪ್ರಾರಂಭಿಸಿದರು. The one who's coming to help him, ಅವರಿಗೆ ಸಹಾಯ ಮಾಡಬೇಕೆಂದು ಬರುತ್ತಿರುವಂತ ಮನುಷ್ಯನನ್ನು ನೋಡಿ, Jesus is coming there to help them. ಅಲ್ಲಿ ಯೇಸು ಕ್ರಿಸ್ತನು ಅವರಿಗೆ ಸಹಾಯ ಮಾಡಬೇಕೆಂದು ಬರುತ್ತಿದ್ದಾನೆ. Because of the storm and the wind and the trouble and the pain and difficult, for them the helper looks like a ghost. ಅಲ್ಲಿ ನೋಡಬೇಕಾದ್ರೆ ಅವರು ಕಷ್ಟದಲ್ಲಿರುವಂತಹ ಸಮಯದಲ್ಲಿ, ವೇದನೆಯಲ್ಲಿ ಇರುವಂತಹ ಸಮಯದಲ್ಲಿ, ಬಿರುಗಾಳಿಯ ಮಧ್ಯದಲ್ಲಿ ಇರುವಂತಹ ಸಮಯದಲ್ಲಿ ಸಹಾಯ ಮಾಡೋದಕ್ಕೆ ಬರುತ್ತಿರುವಂತಹ ವ್ಯಕ್ತಿಯನ್ನು ನೋಡಿ ಅದು ಭೂತವೆಂದು ಅವರು ಅರ್ಥೈಸಿಕೊಂಡರು. Many times ಅನೇಕ ಬಾರಿ when we are in trouble, ನಾವು ಕಷ್ಟದಲ್ಲಿರುವಂತಹ ಸಮಯದಲ್ಲಿ we don't look to Jesus. ನಾವು ಯೇಸುವನ್ನು ನೋಡುವುದಿಲ್ಲ, We look to the people. ನಾವು ಜನರನ್ನು ಆದುಕೊಂಡು ಹೋಗುತ್ತೇವೆ. When Jesus told Philip, give them something to eat, ಅಲ್ಲಿ ಯೇಸು ಕ್ರಿಸ್ತನು ಫಿಲಿಪ್ಪನಿಗೆ ಅಲ್ಲಿ ಜನರಿಗೆ ಏನಾದರೂ ತಿನ್ನುವುದಕ್ಕೆ ಕೊಡು ಅಂತ ಹೇಳುವಂತ he ಸಮಯದಲ್ಲಿ said, Lord, 8 months of salary also is not enough to feed this people. ಆತನು ಹೇಳುತ್ತಾನೆ, ದೇವರೇ ಇಲ್ಲಿ 8 ತಿಂಗಳ ಸಂಬಳವೂ ಸಹ ಈ ಜನರಿಗೆ ಊಟ ಬಡಿಸುವುದಕ್ಕೆ ಸಾಕಾಗುವುದಿಲ್ಲ ಎಂದು ಹೇಳುತ್ತಾನೆ. The miracle worker Jesus is standing next to him. ಯಾಕೆಂದ್ರೆ ಆತನ ಮಧ್ಯದಲ್ಲಿ, ಆತನ ಪಕ್ಕದಲ್ಲಿ ಅದ್ಭುತವನ್ನು ಮಾಡುವಂತ ಯೇಸು ಕ್ರಿಸ್ತನು ನಿಂತುಕೊಂಡಿದ್ದಾನೆ. His eyes was not on the miracle worker, his eyes was on the how many months salary can solve the problem. ಆತನ ಕಣ್ಣುಗಳು ಅಲ್ಲಿ ಅದ್ಭುತ ಮಾಡುವಂತ ಸೃಷ್ಟಿಕರ್ತನ ಮೇಲೆ ಇರಲಿಲ್ಲ. ಆತನ ಕಣ್ಣುಗಳು ಆ ಒಂದು ಹಣದ ಮೇಲೆ ಮತ್ತೆ ಆ ಒಂದು ಸಂಬಳದ ಮೇಲೆ ಆತನ ಕಣ್ಣು, ಆ ದೃಷ್ಟಿಕೋನವು ಇತ್ತು.
They said 5 loaves and 2 fish is not enough, Lord. ಆತನು ಹೇಳುತ್ತಾನೆ 5 ರೊಟ್ಟಿ 2 ಮೀನು ಸಾಕಾಗುವುದಿಲ್ಲ ದೇವರೇ. It's getting dark, send the people away. ದೇವರೇ ಕತ್ತಲಾಗುತ್ತಿದೆ, ಜನರನ್ನು ಹೊರಡಿಸಿ ಬಿಡು The ಇಲ್ಲಿಂದ. disciples are looking to the problem. ಅಲ್ಲಿ ಶಿಷ್ಯರು ನೋಡಬೇಕಾದ್ರೆ ಬರೀ ಸಮಸ್ಯೆಯನ್ನೇ ಕುರಿತು ನೋಡುತ್ತಿದ್ದಾರೆ. They saw the darkness. ಅಲ್ಲಿ ಕಾರ್ಗತ್ತಲನ್ನು ನೋಡುತ್ತಿದ್ದಾರೆ. They're comparing to the salary. ಅವರು ನೋಡಬೇಕಾದ್ರೆ ಆ ಒಂದು ಸಮಸ್ಯೆಯನ್ನು ಆ ಒಂದು ಹಣಕ್ಕೆ ಅವರು ಹೋಲಿಸುತ್ತಿದ್ದಾರೆ. What they had, 5 loaves and 2 fish, they said it's very little. ಅಲ್ಲಿ ಅವರ ಬಳಿಯಲ್ಲಿ ಇದ್ದಂತ 5 ರೊಟ್ಟಿ 2 ಮೀನನ್ನು ನೋಡಿ ಅವರು ಹೇಳುತ್ತಿದ್ದಾರೆ ಇದು ಬಹಳ ಕಮ್ಮಿ. While the disciples are looking to the earth, they're looking to the problem and they're looking to the salary, the Bible says Jesus looked up to heaven. ಅಲ್ಲಿ ಶಿಷ್ಯರು ಒಂದು ಸಮಸ್ಯೆಯನ್ನು ನೋಡಿಕೊಂಡು ಅಲ್ಲಿದ್ದಂತ ಚಿಕ್ಕದಾಗಿರುವಂತ ಕಾರ್ಯವನ್ನು ನೋಡಿಕೊಂಡು ಬರೀ ಲೋಕದ ಕಾರ್ಯಗಳನ್ನು ನೋಡ್ತಿರುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ಒದಗಿಸುವಂತ ದೇವರನ್ನು ನೋಡುತ್ತಿದ್ದನು. Hallelujah. 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 That's what the Bible says. ಅದಕ್ಕೆ ಸತ್ಯದ ವಾಕ್ಯ ಹೇಳುತ್ತದೆ. In Matthew 14:19. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 19ನೇ ವಾಕ್ಯ. Jesus looked up to heaven. ಅಲ್ಲಿ ಯೇಸು ಪರಲೋಕ ರಾಜ್ಯವನ್ನು ದೃಷ್ಟಿಸಿ ನೋಡಿದನು. And he gave thanks. ಆತನು ದೇವರಿಗೆ ಕೃತಜ್ಞತೆಯನ್ನು ಕೊಟ್ಟನು. One side the disciples are looking down. ಅಲ್ಲಿ ಒಂದು ಕಡೆ ನೋಡಬೇಕಾದ್ರೆ ಶಿಷ್ಯರು ಕೆಳಗಡೆ ನೋಡುತ್ತಿದ್ದಾರೆ. Other side Jesus looking up to heaven. ಆದರೆ ಇನ್ನೊಂದು ಕಡೆ ಯೇಸು ಕ್ರಿಸ್ತನು ಪರಲೋಕ ರಾಜ್ಯವನ್ನು ನೋಡುತ್ತಿದ್ದಾನೆ. One side they were comparing to the salary. ಅಲ್ಲಿ ಒಂದು ಕಡೆ ನೋಡಬೇಕಾದ್ರೆ ಆ ಒಂದು ಹಣದ ಆ ಒಂದು ಸಂಬಳದ ಕುರಿತು ಮಾತನಾಡುತ್ತಿದ್ದಾರೆ. Other side they were saying only little we have. ಇನ್ನೊಂದು ಕಡೆ ಹೇಳುತ್ತಿದ್ದಾರೆ ನಮ್ಮ ಬಳಿಯಲ್ಲಿ ಇರುವಂತ ಬಹಳ ಕಮ್ಮಿ. But the Bible says ಆದ್ರೆ ವಾಕ್ಯ ಹೇಳುತ್ತದೆ Jesus looked up to heaven and he gave thanks. ಅಲ್ಲಿ ಯೇಸು ಕ್ರಿಸ್ತನು ಪರಲೋಕ ರಾಜ್ಯವನ್ನು ನೋಡಿ ಅಲ್ಲಿ ಕೃತಜ್ಞತೆ ಹೇಳುವುದಕ್ಕೆ ಪ್ರಾರಂಭಿಸಿದನು. The suggestion disciples gave because of a little to send the people away. ಯಾಕೆ ಈ ಶಿಷ್ಯರು ಯೇಸು ಕ್ರಿಸ್ತನ ಬಳಿಗೆ ಅವರನ್ನು ಹೊರಡಿಸಿ ಬಿಡು ಅಂತ ಹೇಳಿದರು ನೋಡಬೇಕಾದ್ರೆ ಅವರ ಬಳಿಯಲ್ಲಿ ಇದ್ದಿದ್ದು ಕಮ್ಮಿ. ಅದರ ನಿಮಿತ್ತವಾಗಿ It's getting dark. ಅದು ಕಾರ್ಗತ್ತಲೆ ಕತ್ತಲೆ ಆಗುತ್ತಿದೆ. It's evening. ಅದು ಸಾಯಂಕಾಲವಾಗಿದೆ. It's a remote place. ನೋಡಬೇಕಾದ್ರೆ ಯಾರು ವಾಸ ಮಾಡಿದಿರುವಂತ ಸ್ಥಳವಾಗಿದೆ. 8 months of salary is not enough. 8 ತಿಂಗಳ ಸಂಬಳವೂ ಸಹ ಸಾಕಾಗುವುದಿಲ್ಲ ದೇವರೇ. Only 5 loaves and 2 fish. ಬರೀ 5 ರೊಟ್ಟಿ 2 ಮೀನಿದೆ. In the midst of the grumbling disciples, Jesus looked up to heaven. ಈ ಎಲ್ಲದರ ಮಧ್ಯದಲ್ಲಿ ಗುಣಗುಟ್ಟುವಂತ ಈ ಒಂದು ಶಿಷ್ಯರ ಮಧ್ಯದಲ್ಲಿ ಎಲ್ಲದರ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಪರಲೋಕ ರಾಜ್ಯವನ್ನು ನೋಡಿ ಕೃತಜ್ಞತೆ ಹೇಳುವುದಕ್ಕೆ ಪ್ರಾರಂಭಿಸಿದನು. In the midst of the lack they were complaining, Jesus gave thanks. ಏನು ಇಲ್ಲದಿರುವಂತ ಸಮಯದಲ್ಲಿ ಆ ಒಂದು ಜನರು ಗುಣಗುಟ್ಟುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ಅದರೆಲ್ಲರ ಮಧ್ಯದಲ್ಲಿ ಕೃತಜ್ಞತೆ ಹೇಳುವುದಕ್ಕೆ ಪ್ರಾರಂಭಿಸಿದನು. Check our life. ನಮ್ಮ ಜೀವಿತವನ್ನು ಪರೀಕ್ಷಿಸಿ ನೋಡೋಣ. Every first week of the month, ಪ್ರತಿ ತಿಂಗಳ ಮೊದಲನೇ ವಾರದಲ್ಲಿ do we compare our salary to the family need or we are looking up to Jesus? ನಾವು ನಮಗೆ ಬರುವಂತ ಸಂಬಳವನ್ನು ನಮ್ಮ ಕುಟುಂಬಕ್ಕೆ ಬೇಕು ಎಂದು ನಾವು ಇಟ್ಟುಕೊಂಡಿದ್ದೇವಾ, ಇಲ್ಲವಾದ್ರೆ ಯೇಸು ಕ್ರಿಸ್ತನನ್ನು ನಾವು ದೃಷ್ಟಿಸಿ ನೋಡುತ್ತಿದ್ದೇವಾ? Do we look to the heaven or do we fix our mind everything for the salary? ಒಂದು ವೇಳೆ ನಾವು ಪರಲೋಕ ರಾಜ್ಯವನ್ನು ದೃಷ್ಟಿಸಿ ನೋಡುತ್ತಿದ್ದೇವಾ, ಇಲ್ಲವಾದ್ರೆ ಬರುವಂತ ಸಂಬಳವನ್ನು ನಂಬಿಕೊಂಡು ನಮ್ಮ ಕುಟುಂಬದ ಮೇಲೆ ನಮ್ಮ ಕಣ್ಣನ್ನು ಇಟ್ಟಿದ್ದೇವಾ? David said, I lift up my eyes to the hills. Where does my help come from? My help comes from the Lord, the maker of heaven and earth. ಅಲ್ಲಿ ದಾವೀದನು ಹೇಳುತ್ತಾನೆ, ನನ್ನ ಕಣ್ಣುಗಳನ್ನು ಪರ್ವತ ಕಡೆಗೆ ಎತ್ತಿ ನೋಡುತ್ತೇನೆ, ನನ್ನ ಸಹಾಯವು ಆಕಾಶ ಭೂಮಿ ನಿರ್ಮಿಸಿದಂತ ಸೃಷ್ಟಿಕರ್ತನಿಂದ ಬರುವಂತದಾಗಿದೆ ಎಂದು ದಾವೀದನು ಹೇಳುತ್ತಾನೆ. Your help is not your salary. ನಿಮ್ಮ ಸಹಾಯ ಎನ್ನುವಂತದ್ದು ನಿಮ್ಮ ಸಂಬಳವಲ್ಲ. Your help comes from heaven. ನಿಮ್ಮ ಸಹಾಯ ಎನ್ನುವಂತದ್ದು ಪರಲೋಕದಿಂದ ಬರುವಂತದಾಗಿದೆ. Hallelujah. Hallelujah. David said, ದಾವೀದನು ಹೇಳಿದನು, as a servant look up to the hands of the master, my eyes look up to you, Lord. ಯಾವ ರೀತಿಯಾಗಿ ಸೇವಕನು ತನ್ನ ಯಜಮಾನನ ಕೈಗಳನ್ನು ನೋಡುತ್ತಾನೋ ಅದೇ ರೀತಿಯಾಗಿ ದೇವರೇ ನನ್ನ ಕಣ್ಣುಗಳು ನಿನ್ನನ್ನು ನೋಡುವಂತದ್ದಾಗಿದೆ ಎಂದು ದಾವೀದನು ಹೇಳುತ್ತಾನೆ. The servant looks up to the boss. ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ಸೇವೆ ಮಾಡುವಂತವನು ತನ್ನ ಯಜಮಾನನನ್ನು ನೋಡುತ್ತಾನೆ. But David said, but I look up to you. ಆದ್ರೆ ದಾವೀದನು ಹೇಳುತ್ತಾನೆ, ದೇವರೇ ನಾನು ನಿನ್ನನ್ನು ನೋಡುವಂತವನಾಗಿದ್ದೇನೆ. To whom are you looking? ನೀವು ಯಾರನ್ನು ನೋಡುತ್ತಿದ್ದೀರಾ? Are you looking up to your salary or your boss or your job? ಒಂದು ವೇಳೆ ನೀವು ನಿಮ್ಮ ಕೆಲಸವನ್ನು ನೋಡುತ್ತಿದ್ದೀರಾ, ಇಲ್ಲವಾ ನಿಮ್ಮ ಸಂಬಳವನ್ನು ನೋಡುತ್ತಿದ್ದೀರಾ, ಇಲ್ಲವಾದ್ರೆ ನಿಮ್ಮ ಯಜಮಾನನನ್ನು ನೋಡುತ್ತಿದ್ದೀರಾ? Let's fix our eyes on Jesus. ನಮ್ಮ ಕಣ್ಣುಗಳನ್ನು ನಮ್ಮ ದೃಷ್ಟಿಯನ್ನು ಯೇಸು ಕ್ರಿಸ್ತನ ಮೇಲೆ ನಾವು ಇಡೋಣ. Bible says, fix your eyes on Jesus, the author and the finisher of your faith. ಸತ್ಯದ ವಾಕ್ಯ ಹೇಳುತ್ತದೆ, ನೀವು ಕ್ರಿಸ್ತನ ಮೇಲೆ ನಿಮ್ಮ ಕಣ್ಣುಗಳನ್ನು ಇಟ್ಟಿರಿ, ಯಾಕೆಂದ್ರೆ ಆತನು ಪ್ರತಿಯೊಂದನ್ನು ಪ್ರಾರಂಭದಿಂದ ಮುಕ್ತಾಯವರೆಗೂ ನಂಬಿಕೆ ಮುಖಾಂತರವಾಗಿ ಆತನು ಮಾಡುವಂತವನಾಗಿದ್ದಾನೆ. Hallelujah. 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 All the disciples were there in the boat. ಎಲ್ಲಾ ಶಿಷ್ಯರು ಆ ಒಂದು ದೋಣಿಯಲ್ಲಿದ್ದಾರೆ. But only Peter, ಆದ್ರೆ ಪೇತ್ರನು ಮಾತ್ರವೇ he said, ಆತನು ಹೇಳಿದನು, Lord, if it's you, ದೇವರೇ ಇದು ನೀನಾಗಿರುವುದಾದರೆ make me to walk on the water. ನನಗೂ ಸಹ ಈ ಒಂದು ನೀರಿನ ಮೇಲೆ ನಡೆಯುವುದಕ್ಕೆ ನೀನು ಕೃಪೆ ತೋರಿಸು. What did Jesus said? ಅದಕ್ಕೆ ಯೇಸು ಏನನ್ನು ಹೇಳಿದರು? Jesus said, come. ಯೇಸು ಹೇಳಿದರು, ಬಾ.
All the disciples were there in the boat. ಎಲ್ಲಾ ದೇವ ಶಿಷ್ಯರು ಅಲ್ಲಿ ಇದ್ದಾರೆ ದೋಣಿ ಒಳಗಡೆ. Only Peter said, ಆದ್ರೆ ಪೇತ್ರನು ಮಾತ್ರವೇ ಹೇಳಿದನು, Lord, if it's you, ದೇವರೇ ಇದು ನೀನಾಗಿರುವುದಾದರೆ make me to walk on the water. ನನಗೂ ಸಹ ನೀರಿನ ಮೇಲೆ ನಡೆಯುವುದಕ್ಕೆ ಅಪ್ಪಣೆ ಕೊಡು. For that, what Jesus should have told, ಅದಕ್ಕೋಸ್ಕರ ದೇವರು ಏನನ್ನು ಯೇಸು ಕ್ರಿಸ್ತನು ಏನನ್ನು ಹೇಳಬೇಕಿತ್ತು? because Peter was talking to Jesus, ಪೇತ್ರನು ಯೇಸು ಕ್ರಿಸ್ತನ ಸಂಗಡ ಮಾತನಾಡುತ್ತಿದ್ದನು. Jesus should have said, okay, Peter, you come. ಅದಕ್ಕೆ ಹೇಳಬೇಕಿತ್ತು ಯೇಸು ಕ್ರಿಸ್ತನು ಸರಿ ಪೇತ್ರನೇ ನೀನು ಬಾ. But Jesus never said like that. ಆದ್ರೆ ಯೇಸು ಈ ರೀತಿಯಾಗಿ ಎಂದು ಹೇಳಲಿಲ್ಲ. He never said, okay, Peter, you come. ಆತನು ಎಂದು ಹೇಳಿಲ್ಲ ಸರಿ ಪೇತ್ರನೇ ನೀನು ಬಾ ಎಂದು. Jesus said, ಯೇಸು ಹೇಳಿದನು, come. ಬಾ. Only Peter asked Jesus, but Jesus gave invitation generally for all the disciples who were in the boat. ಅಲ್ಲಿ ಪೇತ್ರನು ಮಾತ್ರವೇ ಅಲ್ಲಿ ಯೇಸು ಕ್ರಿಸ್ತನನ್ನು ಅಲ್ಲಿ ಕೇಳಿಕೊಂಡನು ಬರಲ ಎಂದು. ಆದ್ರೆ ಯೇಸು ಕ್ರಿಸ್ತನು ಅಲ್ಲಿದ್ದಂತ ಪ್ರತಿಯೊಂದು ಶಿಷ್ಯರಿಗೆ ಆಹ್ವಾನವನ್ನು ಕೊಟ್ಟರು, ಬಾ ಎಂದು. Jesus wanted all the disciples to walk on the water like him. ಯೇಸು ಕ್ರಿಸ್ತನು ತನ್ನ ಇರುವಂತ ಎಲ್ಲಾ ಶಿಷ್ಯರು ಅವನ ರೀತಿಯಲ್ಲಿ ಆ ಒಂದು ನೀರಿನ ಮೇಲೆ ನಡೆಯಬೇಕೆಂದು ಆತನು ಇಚ್ಛೆ ಪಟ್ಟನು. Jesus never said, okay, Peter, you come. ಅಲ್ಲಿ ಯೇಸು ಎಂದು ಹೇಳಲಿಲ್ಲ ಸರಿ ಪೇತ್ರನೇ ನೀನು ಮಾತ್ರ ಬಾ ಎಂದು. He gave a general invitation. ಆತನು ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟನು, come. ಬಾ. But only Peter responded. ಆದ್ರೆ ಪೇತ್ರನು ಮಾತ್ರ ಆ ಒಂದು ಆಹ್ವಾನಕ್ಕೆ ಉತ್ತರಿಸಿದನು. Every Sunday you heard the message. ಪ್ರತಿ ಭಾನುವಾರವೂ ದೇವರ ಸಂದೇಶವನ್ನು ಕೇಳುತ್ತೀರಾ? The men of God preach from the pulpit. ದೇವರ ಮನುಷ್ಯನು ಈ ಒಂದು ಪುಲ್ಪಿಟ್ ಇಂದ ದೇವರ ವಾಕ್ಯವನ್ನು ಅವರು ಹಂಚಿಕೊಳ್ಳುತ್ತಾರೆ. They preach to everybody. ಅವರು ಎಲ್ಲರಿಗೂ ದೇವರ ವಾಕ್ಯವನ್ನು ಹಂಚಿಕೊಳ್ಳುತ್ತಾರೆ. But only few take it personally for them. ಆದ್ರೆ ಕೆಲವರು ಮಾತ್ರ ತಮಗೆಂದು ಸ್ವೀಕರಿಸಿಕೊಳ್ಳುವಂತವರಾಗಿದ್ದಾರೆ. Some of them are sitting next to you. They think that message is not for me, that is for next to my person. ಅಲ್ಲಿ ಕೆಲವು ಜನರು ನಿಮ್ಮ ಪಕ್ಕದಲ್ಲಿ ಕುಳಿತುಕೊಂಡಿರುತ್ತಾರೆ. ಅವರು ಹೇಳುವಂತ ಕಾರ್ಯ ಈ ಒಂದು ಸಂದೇಶ ನನಗಾಗಿ ಅಲ್ಲ, ಪಕ್ಕದಲ್ಲಿ ಕುಳಿತುಕೊಂಡಿರುವಂತವರಿಗೆ ಎಂದು ತಿಳಿದುಕೊಂಡು ಆ ಒಂದು ಸಂದೇಶವನ್ನು ತಮಗೆಂದು ತೆಗೆದುಕೊಳ್ಳುವುದಿಲ್ಲ. Many times when the message is going on from here, man of God preaches to everybody. ಈ ಒಂದು ಭಾಗದಿಂದ ಸಂದೇಶವು ಹೋಗುವಂತ ಸಮಯದಲ್ಲಿ ದೇವ ಮನುಷ್ಯನು ಎಲ್ಲರಿಗಾಗಿ ಎಂದು ದೇವರ ವಾಕ್ಯವನ್ನು ಹಂಚಿಕೊಳ್ಳುತ್ತಾರೆ. Only people who are hungry, who really desire, who have faith, they take the message, it's for me, and you see the blessings in the life. ಆದ್ರೆ ಬರೀ ಹಸಿದವರಾಗಿ ಅದು ಮಾತ್ರವಲ್ಲ, ನನಗೆಂದು ಸ್ವೀಕರಿಸಿಕೊಳ್ಳುವಂತ ಜನರ ಮಧ್ಯದಲ್ಲಿ ಮಾತ್ರ ಆಶೀರ್ವಾದ ಉಂಟಾಗುತ್ತದೆ. ಅವರ ಜೀವಿತದಲ್ಲಿ ಮಾತ್ರ ಆಶೀರ್ವಾದವನ್ನು ಕಾಣುವುದಕ್ಕೆ ಸಾಧ್ಯ. Hallelujah. Hallelujah. Like the invitation was given to everybody, but only Peter responded, but therefore he experienced a supernatural miracle. ಅಲ್ಲಿ ಪೇತ್ರನು ಅಲ್ಲಿ ಆಹ್ವಾನವು ಎಲ್ಲರಿಗೂ ಕೊಡಲ್ಪಟ್ಟಿತು. ಆದರೆ ಪೇತ್ರನು ಮಾತ್ರ ಅದನ್ನು ಸ್ವೀಕರಿಸಿಕೊಂಡನು. ಅದರ ನಿಮಿತ್ತವಾಗಿ ಆತನು ಅಸಾಧ್ಯವಾದದ್ದನ್ನು ಸಾಧ್ಯವಾಗಿ ಮಾರ್ಪಟ್ಟನು. That's why many people come to church. ಅದಕ್ಕೋಸ್ಕರ ಅನೇಕ ಜನರು ಸಭೆಗೆ ಬರುತ್ತಾರೆ. All does not get blessed. ಎಲ್ಲರೂ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಿಲ್ಲ. Only few are blessed. ಬರೀ ಕೆಲವರು ಮಾತ್ರ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾರೆ. Only few receive the miracle. ಬರೀ ಕೆಲವರು ಮಾತ್ರ ಅದ್ಭುತವನ್ನು ಹೊಂದಿಕೊಳ್ಳುತ್ತಾರೆ. Only few receive the deliverance and healing. ಕೆಲವರು ಮಾತ್ರ ಆ ಒಂದು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾರೆ. ಅದು ಮಾತ್ರ ಅಲ್ಲ, ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾರೆ, ಸ್ವಸ್ಥತೆಯನ್ನು Because ಹೊಂದಿಕೊಳ್ಳುತ್ತಾರೆ. they receive the word, oh, it is for me. ಯಾಕಂದ್ರೆ ಅವರು ಬರುವಂತ ದೇವರ ವಾಕ್ಯವನ್ನು ನನಗೆಂದು ಸ್ವೀಕರಿಸಿಕೊಳ್ಳುವಂತವರಾಗಿದ್ದಾರೆ. You should understand one thing. The word of God comes when you receive the word of God, that brings miracle in your life, and that miracle will go through you to others. ದೇವರ ವಾಕ್ಯ ಬರುವಂತ ಸಮಯದಲ್ಲಿ ಇದು ನನಗೆಂದು ನೀವು ಸ್ವೀಕರಿಸಿಕೊಳ್ಳಬೇಕು. ಅದರ ನಿಮಿತ್ತವಾಗಿ ನಿಮಗೆ ಅದ್ಭುತ ಉಂಟಾಗುತ್ತದೆ. ಅದು ಮಾತ್ರವಲ್ಲ, ನಿಮ್ಮ ಮುಖಾಂತರವಾಗಿ ಇನ್ನು ಮುಂದೆ ಬರುವಂತ ಜನರಿಗೆ ಅದ್ಭುತವು ನಡೆಯಲ್ಪಡುತ್ತದೆ. That's why you see some people in the church are blessed, some people are not blessed, even though they come for many years. ಅದಕ್ಕೋಸ್ಕರವೇ ಸಭೆಯಲ್ಲಿ ನೋಡುತ್ತೀರಾ, ಕೆಲವು ಜನರು ಮಾತ್ರ ಆಶೀರ್ವಾದವನ್ನು ಹೊಂದಿಕೊಂಡಿದ್ದಾರೆ, ಕೆಲವು ಜನರು ಎಷ್ಟೋ ವರ್ಷದಿಂದ ಬಂದಿದ್ದರೂ ಸಹ ಆಶೀರ್ವಾದವನ್ನು ಹೊಂದದೇ ಇದ್ದಾರೆ. Because we know the parable Jesus said. ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತು ಆ ಒಂದು ಯೇಸು ಕ್ರಿಸ್ತನು ಹೇಳಿದಂತ ಕಥೆಯನ್ನು. A sower went to sow the seed. ಅಲ್ಲಿ ಬಿತ್ತನೆ ಮಾಡುವಂತವನು ಆ ಒಂದು ಬೀಜವನ್ನು ಬಿತ್ತುವುದಕ್ಕೆ ಹೋದನು. Some fell on the good ground. ಕೆಲವು ಒಳ್ಳೆ ನೆಲದ ಮೇಲೆ ಬಿದ್ದವು. Some fell on the stony ground. ಅಲ್ಲಿ ಕೆಲವು ಆ ಒಂದು ಬಂಡೆಯ ಮೇಲೆ ಬಿದ್ದವು. Some fell on the thorny place. ಇನ್ನು ಕೆಲವು ಆ ಒಂದು ಮುಳ್ಳು ಗಿಡಗಳ ಮೇಲೆ ಬಿದ್ದವು. You know the story. ನಿಮಗೆಲ್ಲರಿಗೂ ಗೊತ್ತು ಆ ಒಂದು ಕಥೆಯ ಬಗ್ಗೆ. So like that, the word of God is preached to every soul. ಇದೇ ರೀತಿಯಾಗಿ ಎಲ್ಲ ಆತ್ಮಗಳಿಗೆ ದೇವರ ವಾಕ್ಯವು ಕೊಡಲ್ಪಟ್ಟಿದೆ. It is up to you to receive. ಇದು ನಿಮಗೆ ಬಿಟ್ಟಿದ್ದು ತೆಗೆದುಕೊಳ್ಳಬೇಕಾ ಬೇಡವಾ ಎಂದು. There is nothing wrong with the seed, but there is something wrong with the soil that receives the seed. ಅಲ್ಲಿ ಆ ಒಂದು ಬಿತ್ತನೆ ಮಾಡುವವನಿಂದ ಯಾವುದೇ ತಪ್ಪಿಲ್ಲ, ಆ ಒಂದು ಬಿತ್ತನೆಯೂ ಸಹ ತಪ್ಪಿಲ್ಲ. ಆದ್ರೆ ಅದನ್ನು ಬಿತ್ತನೆ ಮಾಡಿ ಸ್ವೀಕರಿಸಿಕೊಳ್ಳುವಂತವರಲ್ಲಿಯೇ ತಪ್ಪಿದೆ. Hallelujah. Hallelujah. When you read in the book of Luke chapter 24, ನೀವು ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯವನ್ನು ಓದುವಂತ ಸಮಯದಲ್ಲಿ the Bible says two disciples, they were walking on the road of Emmaus. ಅಲ್ಲಿ ನೋಡಬೇಕಾದ್ರೆ ಇಮಾಮಸ್ ಎಂಬ ಊರಿನಲ್ಲಿ ಇಬ್ಬರು ಶಿಷ್ಯರು ಅಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾರೆ. The Bible says they were talking to each ಅಲ್ಲಿ other. ವಾಕ್ಯವು ಹೇಳುತ್ತದೆ ಅವರು
ಇಬ್ಬರು ಅವರವರಿಗೆ ಮಾತನಾಡಿಕೊಳ್ಳುತ್ತಿದ್ದಾರೆ. As they were talking and going, ಅವರು ಮಾತನಾಡಿಕೊಂಡು ಹೋಗುವಂತ ಸಮಯದಲ್ಲಿ Jesus appeared to them. ಅಲ್ಲಿ ಯೇಸು ಕ್ರಿಸ್ತನ ಅವರ ಮಧ್ಯದಲ್ಲಿ ಪ್ರತ್ಯಕ್ಷನಾದನು. And they asked, why are you so sad? ಅಲ್ಲಿ ಯೇಸು ಕೇಳುತ್ತಾನೆ, ಯಾಕೆ ನೀವು ಇಷ್ಟು ಮೌನವಾಗಿದ್ದೀರಾ, ಸೋತು ಹೋದವರಾಗಿದ್ದೀರಾ? The disciples asking Jesus, ಅಲ್ಲಿ ಶಿಷ್ಯರು ಯೇಸು ಕ್ರಿಸ್ತನನ್ನು ಕೇಳಿಕೊಳ್ಳುತ್ತಿದ್ದಾರೆ, are you a stranger? ನೀನು ಇಲ್ಲಿ ಇರದೇ ಇರುವಂತವನು, Are you a stranger? ನೀನು ಬೇರೆ ಕಡೆಯಿಂದ ಬಂದಂತವನು, Don't you know ನಿನಗೆ ಗೊತ್ತಿಲ್ಲವಾ that Jesus died ಅಲ್ಲಿ ಯೇಸು ಕ್ರಿಸ್ತನ್ ಮರಣವನ್ನು ಹೊಂದಿದ್ದಾನೆ 3 days ago? 3 ದಿನಗಳ ಹಿಂದೆ. We thought he is going to bless us. We thought he is going to rule Israel. ನಾವು ಅಂದುಕೊಂಡೆವು ಆತ ನಮ್ಮನ್ನು ಆಶೀರ್ವದಿಸುತ್ತಾನೆ, ಅದು ಮಾತ್ರವಲ್ಲ ಇಸ್ರಾಯೇಲ್ ಜನಾಂಗಕ್ಕೆ ರಾಜನಾಗಿರುತ್ತಾನೆ ಎಂದು ನಾವು ಅಂದುಕೊಂಡೆವು. But what happened? ಆದ್ರೆ ಏನ್ ನಡೆಯಿತು? Jesus died. ಆದ್ರೆ ಯೇಸು ಕ್ರಿಸ್ತನ ಮರಣಕ್ಕೆ ಒಳಗಾದನು. Don't you know, are you a stranger? ನಿನಗಿದೆಲ್ಲವೂ ಗೊತ್ತಿಲ್ವಾ, ನೀನು ಬೇರೆ ದೇಶದವನ ಎಂದು ಕೇಳಿದರು. And the Bible says, ಅದಕ್ಕೆ ವಾಕ್ಯ ಹೇಳುತ್ತದೆ, Jesus began to open the scriptures and speak to them. ಅಲ್ಲಿ ಯೇಸು ಕ್ರಿಸ್ತನು ದೇವರ ವಾಕ್ಯವನ್ನು ಹಿಡಿದುಕೊಂಡು ಅಲ್ಲಿ ಅವರ ಸಂಗಡ ಮಾತನಾಡುವುದಕ್ಕೆ ಪ್ರಾರಂಭಿಸಿದನು. The disciples did not knew Jesus who he was when he was talking to them. ಅಲ್ಲಿ ಯೇಸು ಕ್ರಿಸ್ತನು ಯಾರೆಂದು ಆ ಒಂದು ಶಿಷ್ಯರು ಗುರುತಿಸುವುದಕ್ಕೆ ಸಾಧ್ಯವಾಗಲಿಲ್ಲ, ಯಾಕೆಂದ್ರೆ ಅವರ ಕಣ್ಣುಗಳು ಮುಚ್ಚಲ್ಪಟ್ಟಿತು. As they were going, ಅವರು ನಡೆದುಕೊಂಡು ಹೋಗುವಂತ ಸಮಯದಲ್ಲಿ it became evening. ಅಲ್ಲಿ ಸಾಯಂಕಾಲವಾಯಿತು. When the evening time came, ಅಲ್ಲಿ ಸಾಯಂಕಾಲ ಸಮಯ ಬರುವಂತ ಸಮಯದಲ್ಲಿ Jesus was about to go. ಅಲ್ಲಿ ಯೇಸು ಕ್ರಿಸ್ತನು ಅವರನ್ನು ಬಿಟ್ಟು ಮಾರ್ಗವಾಗಿ ಹೋಗುವುದಕ್ಕೆ ಸಮಯ ಬಂದಾಗ These 2 disciples said, where are you going? ಅವರು ಇಬ್ಬರು ಶಿಷ್ಯರು ಕೇಳುತ್ತಾರೆ, ಎಲ್ಲಿ ಹೋಗುತ್ತಿದ್ದೀಯಾ? It's already evening. ಇದು ಆಗಲೇ ಸಾಯಂಕಾಲವಾಗಿದೆ, Why don't you stay and go tomorrow? ನೀನು ನಮ್ಮ ಸಂಗಡ ಇದ್ದು ಇವತ್ತು ಯಾಕೆ ನಾಳೆ ಹೋಗಬಾರದು? So they invited home to stay. ಅಲ್ಲಿ ಯೇಸು ಕ್ರಿಸ್ತನಿಗೆ ಆ ಒಂದು ಮನೆಗೆ ಬಂದು ಉಳಿದಿಟ್ಟುಕೊಳ್ಳುವುದಕ್ಕೆ ಆಹ್ವಾನಿಸಿದರು. So in the house many people were ಆ there. ಒಂದು ಮನೆಯಲ್ಲಿ ಅನೇಕ ಜನರಿದ್ದರು. When the time came, ಸಮಯ ಬಂದಾಗ the Bible says, ಸತ್ಯದ ವಾಕ್ಯ ಹೇಳುತ್ತದೆ, Jesus took the bread and he broke it and he gave. ಯೇಸು ಕ್ರಿಸ್ತನು ಆ ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಮುರಿದು ದೇವರಿಗೆ ಸ್ತೋತ್ರ ಮಾಡಿ ಅವರಿಗೆ ಹಂಚಿದನು. When he broke the bread and he gave thanks and he gave it to them, ಅಲ್ಲಿ ಆ ಒಂದು ರೊಟ್ಟಿಯನ್ನು ಮುರಿದು ದೇವರಿಗೆ ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟ ತಕ್ಷಣ then the Bible says, then the eyes were opened. ಆಗ ಸತ್ಯದ ವಾಕ್ಯ ಹೇಳುತ್ತದೆ, ಅವರ ಕಣ್ಣುಗಳು ತೆರೆಯಲ್ಪಟ್ಟಿತು. Then they understood this is Jesus. ಆಗ ಅವರು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಾರಂಭಿಸಿದರು, ಈತನು ಯೇಸು. Before they did not understand. ಅದಕ್ಕಿಂತ ಮುಂಚಿತವಾಗಿ ಅವ್ರಿಗೆ ಗೊತ್ತಾಗಲಿಲ್ಲ ಇದು ಯೇಸು ಎಂದು. They were talking to him. ಅವರು ಅವರ ಸಂಗಡ ಮಾತನಾಡುತ್ತಿದ್ದಾರೆ. They were telling, are you a stranger? ಅವರು ಕೇಳುತ್ತಿದ್ದಾರೆ, ನೀನು ಬೇರೆಯವನ, ಬೇರೆ ಊರಿನಿಂದ ಬಂದವನ ಎಂದು. But when he broke the bread, ಆದ್ರೆ ಅವನು ಆ ರೊಟ್ಟಿಯನ್ನು ಮುರಿದ ತಕ್ಷಣ then the Bible says, ನಂತರ ಸತ್ಯದ ವಾಕ್ಯ ಹೇಳುತ್ತದೆ, the eyes were opened. ಅವರ ಕಣ್ಣುಗಳು The ತೆರೆಯಲ್ಪಟ್ಟಿತು, hearts were opened. ಅವರ ಹೃದಯವು The ತೆರೆಯಲ್ಪಟ್ಟಿತು, minds were opened. ಅವರ ಆಲೋಚನೆಯು ತೆರೆಯಲ್ಪಟ್ಟಿತು. Then they realized, oh, this is Jesus. ಆಗ ಅವರು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಾರಂಭಿಸಿದರು, ಈತನು ಯೇಸು ಎಂದು. When he broke the bread, ಅವರು ಆ ಒಂದು ರೊಟ್ಟಿಯನ್ನು ಮುರಿದ ತಕ್ಷಣ he gave it to many people. ಆತನು ಅನೇಕ ಜನರಿಗೆ ಕೊಟ್ಟನು. Only 1 loaf of bread, ಬರೀ ಒಂದೇ ರೊಟ್ಟಿ, he broke it, ಅದನ್ನು ಮುರಿದು gave it to many. ಅನೇಕ ಜನರಿಗೆ ಕೊಟ್ಟನು. In the Bible, ಸತ್ಯದ ವಾಕ್ಯದಲ್ಲಿ when you break the bread and give, ಅಲ್ಲಿ ಆ ಒಂದು ರೊಟ್ಟಿಯನ್ನು ಮುರಿದು ಕೊಟ್ಟಾಗ it is your breaking the word of God and giving it to the ಅದು people. ದೇವರ ವಾಕ್ಯವನ್ನು ಸೂಚಿಸುವಂತದ್ದಾಗಿದೆ. ನೀವು ಆ ದೇವರ ವಾಕ್ಯವನ್ನು ಮುರಿದು ಅನೇಕ ಜನರಿಗೆ ಕೊಡುವಂತವರಾಗಿದ್ದೀರಾ. One message, ಒಂದೇ ದೇವರ ಸಂದೇಶ, but many people receive it. ಆದ್ರೆ ಅನೇಕ ಜನರು ಅದನ್ನು But how ಸ್ವೀಕರಿಸಿಕೊಂಡರು. many people listen to it? How many people listen? ಆದ್ರೆ ಎಷ್ಟು ಜನರು ಅದನ್ನು ಕೇಳಿಸಿಕೊಳ್ಳುತ್ತಾರೆ? Many people, ಅನೇಕ ಜನರು they'll hear the sermon, ಅವರು ಬರೀ ಅದನ್ನು ಕೇಳಿಸಿಕೊಳ್ಳುತ್ತಾರೆ. but very few people listen to the ಆದ್ರೆ sermon. ಕೆಲವು ಜನರು ನನಗೆಂದು ಅದನ್ನು ಇರ್ತೈಸಿಕೊಂಡು ಅದನ್ನು ತೆಗೆದುಕೊಳ್ಳುವಂತವರಾಗಿರುತ್ತಾರೆ. Or a teacher or a parents, ಆ ಒಂದು ವೇಳೆ ಆ ಒಂದು ಶಿಕ್ಷಕರಿಗೋ ಇಲ್ಲದ ಆ ಒಂದು ಮಕ್ಕಳಿಗೆ, the parents will tell the children, ಅಲ್ಲಿ ಇರುವಂತ ಆ ಒಂದು ತಂದೆ ತಾಯಿಗಳು ಮಕ್ಕಳಿಗೆ ಹೇಳುತ್ತಾರೆ, or the teacher, ಇಲ್ಲವಾದ್ರೆ ಅಲ್ಲಿ ಶಿಕ್ಷಕರು ಹೇಳುತ್ತಾರೆ ಮಕ್ಕಳಿಗೆ. they will tell, do you listen what I say? ಅವರು ಕೇಳುವಂತ ಕಾರ್ಯ, ನಾನು ಹೇಳ್ತಿರುವುದು ನಿಂಗೆ ಅರ್ಥವಾಗುತ್ತಿದೆಯಾ? Listen to me. ನನ್ನನ್ನು ಕೇಳಿಸಿಕೋ. Listening is different from hearing. ಕೇಳಿಸಿಕೊಳ್ಳುವಂಥದ್ದು ಮತ್ತೆ ಬರೀ ಸುಮ್ಮನೆ ಏನೋ ಕೇಳಿಸಿಕೊಳ್ಳುವುದಕ್ಕಿಂತ ವಿಭಿನ್ನವಾಗಿದೆ. ಅದು ಕನ್ನಡದಲ್ಲಿ ಸ್ವಲ್ಪ ಹೇಳಿಕ್ಕೆ ಕಷ್ಟ. In English is different. ಆಂಗ್ಲ ಭಾಷೆಯಲ್ಲಿ ಅದು ವ್ಯತ್ಯಾಸವಾಗಿದೆ. What I'm trying to say, ನಾನು ಏನನ್ನು ಹೇಳುವುದಕ್ಕೆ ಬರುತ್ತಿದ್ದೇನೆ, many hear the word, ಅನೇಕ ಜನರು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾರೆ, but only few listen the word and obey their word. ಕೆಲವು ಜನರು ಮಾತ್ರ ನನಗೆಂದು ಸ್ವೀಕರಿಸಿಕೊಂಡು ಅದಕ್ಕೆ ಅಧೀನರಾಗಿ ನಡೆದುಕೊಳ್ಳುತ್ತಾರೆ. The Bible says, ಅದನ್ನೇ ವಾಕ್ಯ ಹೇಳುತ್ತದೆ. Jesus spoke to them, ಯೇಸು ಕ್ರಿಸ್ತನು ಮಾತನಾಡಿದನು, they never knew Jesus.
ಅವ್ರಿಗೆ ಯೇಸು ಯಾರು ಎಂದು ಅವರಿಗೆ ಗೊತ್ತಾಗಲಿಲ್ಲ. They're asking, are you a stranger? ಅವರು ಕೇಳುತ್ತಾರೆ, ನೀನು ಬೇರೆ ದೇಶದವನ, ಊರಿನವನ ಎಂದು. Only when they broke the bread, ಅವರು ಯಾವಾಗ ಆ ಒಂದು ರೊಟ್ಟಿಯನ್ನು ಮುರಿದರು, the eyes of understanding opened. ಅವರು ಅರ್ಥ ಮಾಡಿಕೊಳ್ಳುವಂತ ಕಣ್ಣುಗಳು ತೆರೆಯಲ್ಪಟ್ಟಿತು. Then they said, ನಂತರ ಹೇಳಿದರು, did not our hearts were burning on the road when he was talking to us? ಅವರು ಹೇಳುತ್ತಾರೆ, ನಮ್ಮ ಹೃದಯವು ಆ ಒಂದು ಬೆಂಕಿಯ ರೀತಿಯಲ್ಲಿ ಅಲ್ಲಿ ಆಗುತ್ತಿತ್ತಲ್ಲವಾ ಅವರು ಮಾತನಾಡುವಂತ ಸಮಯದಲ್ಲಿ. Do you understand? ಅರ್ಥವಾಗುತ್ತಿದೆಯಾ? Then they're saying, ಆವಾಗ ಹೇಳುತ್ತಿದ್ದಾರೆ, yeah, when he was talking, our hearts were burning. ಅವರು ಮಾತನಾಡುವ ಸಮಯದಲ್ಲಿ ನಮ್ಮ ಹೃದಯ ಒಳಗಡೆ ಆ ಒಂದು ಬೆಂಕಿಯ ರೀತಿಯಾಗಿ ಕಾಣಲ್ಪಟ್ಟಿತು. From this, what we understand, ಇದರಿಂದ ನಾವು ಏನನ್ನು ಅರ್ಥ ಮಾಡಿಕೊಳ್ಳುತ್ತೇವೆ? they were not worried about who was preaching. They were worried about the word of God, what was coming to them. ಅವರು ಯಾರು ಮಾತನಾಡುತ್ತಿದ್ದಾರೆ ಎಂದು ಅವರು ಚಿಂತೆ ಮಾಡಲಿಲ್ಲ. ದೇವರ ವಾಕ್ಯವನ್ನು ಇಟ್ಟುಕೊಂಡು ಯಾರು ಆ ದೇವರ ವಾಕ್ಯವನ್ನೇ ಅವರು ಆಲೋಚಿಸುತ್ತಾ ಅದನ್ನೇ ಇಟ್ಟುಕೊಂಡು ಬರುತ್ತಿದ್ದರು. Amen. Today, many of us, we look to the preacher's face and we go and attend the meeting. ಅನೇಕ ಜನರು ಈ ದಿನದಲ್ಲಿ ನೋಡಬೇಕಾದ್ರೆ ಅಲ್ಲಿ ಯಾರು ಸೇವಕರು, ಯಾರು ದೇವರ ವಾಕ್ಯ ಹಂಚಿಕೊಳ್ಳುತ್ತಿದ್ದಾರೆ ಎಂದು ಅವರ ಮುಖವನ್ನು ನೋಡಿಕೊಂಡು ನಾವು ಹೋಗುತ್ತೇವೆ. I went to one particular church. ನಾನು ಒಂದು ಸಭೆಗೆ ಹೋದೆನು. I preached there. ಅಲ್ಲಿ ಹೋಗಿ ದೇವರ ವಾಕ್ಯವನ್ನು ಹಂಚಿಕೊಂಡೆನು. And elders told, ಅಲ್ಲಿ ಇರುವಂತ ಹಿರಿಯರು ಹೇಳಿದರು, pastor, very good pastor. ಪಾಸ್ಟರ್ ತುಂಬಾ ಚೆನ್ನಾಗಿತ್ತು ಪಾಸ್ಟರ್. Because that pastor's mother, she gives points for all the preachers who come there. ಅಲ್ಲಿ ಇರುವಂತ ಆ ಒಂದು ಸೇವಕರ ತಾಯಿಯು ಅಲ್ಲಿ ಬಂದು ದೇವರ ವಾಕ್ಯ ಹಂಚಿಕೊಳ್ಳುವಂತ ಪ್ರತಿಯೊಂದು ಬೋಧಕರಿಗೆ ಅಲ್ಲಿ ಪಾಯಿಂಟ್ಸ್ ಅನ್ನು ಕೊಡುತ್ತಿದ್ದರು. It's a big church. ಅದು ಬಹಳ ದೊಡ್ಡ ಸಭೆ. And they said, pastor, for you, the mother is giving you 5 star. ಅಲ್ಲಿ ನೋಡಬೇಕಾದ್ರೆ ಅಲ್ಲಿ ಒಂದು ದೇವ ಸೇವಕರು ಅವರು ಹೇಳ್ತಾರೆ, ನನ್ನ ತಾಯಿಯು ನಿಮಗೆ 5 ಸ್ಟಾರ್ ಅನ್ನು ಕೊಟ್ಟಿದ್ದಾರೆ ಪಾಸ್ಟರ್. So today, Christianity is going somewhere. ಈ ದಿನದಲ್ಲಿ ಕ್ರೈಸ್ತರೆಂದು ಹೇಳಬೇಕಾದ್ರೆ ಅದು ಎಲ್ಲೋ ಹೋಗುತ್ತಿದೆ. They give points ಅವರು ನಿಮಗೆ ಅಂಕಗಳನ್ನು ಕೊಡುತ್ತಾರೆ. for each preacher, 3 star and 5 star. ಪ್ರತಿಯೊಬ್ಬ ದೇವ ಸೇವಕರಿಗೂ ಈ ರೀತಿಯಾಗಿ 3 ಅಂಕ 5 ಅಂಕ ಎಂದು But ಕೊಡುತ್ತಾರೆ. the 2 disciples, ಆದ್ರೆ ಈ ಒಂದು ಇಬ್ಬ ಶಿಷ್ಯರು they did not know Jesus. ಅವರು ಯೇಸು ಯಾರೆಂದು ಗೊತ್ತಿರಲಿಲ್ಲ. But they said, did not our hearts were burning when he was opening the scripture and talking? ಆದ್ರೆ ನಮ್ಮ ಹೃದಯವು ಆ ಒಂದು ಬೆಂಕಿಯ ರೀತಿಯ ಕಾಣಲ್ಪಟ್ಟಿತ್ತಲ್ಲವೇ, ಅವರು ತಮ್ಮ ಬಾಯಿಂದ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತ ಸಮಯದಲ್ಲಿ, When he broke the bread, ಅವರು ಆ ಒಂದು ರೊಟ್ಟಿಯನ್ನು ಮುರಿಯುವಂತ ಸಮಯದಲ್ಲಿ the eyes opened. ಅವರ ಕಣ್ಣುಗಳು ತೆರೆಯಲ್ಪಟ್ಟಿತು. Then they understood Jesus Christ. ಆಗ ಅವರು ಯೇಸು ಕ್ರಿಸ್ತನು ಯಾರೆಂದು ಅವರು ಅರ್ಥೈಸಿಕೊಂಡರು. I always tell, ನಾನು ಯಾವಾಗಲೂ ಹೇಳುತ್ತೇನೆ, the word of God is a love letter of Jesus. ಈ ಒಂದು ದೇವರ ವಾಕ್ಯ ಎನ್ನುವಂಥದ್ದು ಯೇಸು ಕ್ರಿಸ್ತನ ಪ್ರೀತಿಯ ಪತ್ರವಾಗಿದೆ. Your love for God will show how much you love the word of God. ನೀವು ದೇವರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಎಂಬುದು ದೇವರ ವಾಕ್ಯದ ಕುರಿತೇ ಗೊತ್ತಾಗುತ್ತದೆ. Fellowship with the word of God is fellowshipping with God. ನೀವು ಎಷ್ಟರೊಟ್ಟಿಗೆ ನೀವು ನಿಮ್ಮ ಸಮಯವನ್ನು ದೇವರ ವಾಕ್ಯದಲ್ಲಿ ಕಳೆಯುತ್ತೀರೋ ಅಷ್ಟರೊಟ್ಟಿಗೆ ನೀವು ದೇವರೊಟ್ಟಿಗೆ ನಿಮ್ಮ ಸಮಯವನ್ನು ಕಳೆಯುತ್ತಿದ್ದೀರಾ ಎಂದು ನೀವು ತಿಳಿದುಕೊಳ್ಳಬಹುದು. You cannot separate the word and Jesus. ನೀವು ಎಂದಿಗೂ ದೇವರ ವಾಕ್ಯವನ್ನು ಯೇಸು ಕ್ರಿಸ್ತನನ್ನು ವಿಭಾಗ ಮಾಡುವುದಕ್ಕೆ ಸಾಧ್ಯವಿಲ್ಲ. Because his name itself is a word. ಯಾಕೆಂದ್ರೆ ಆತನ ಹೆಸರೇ ಅದು ದೇವರ ವಾಕ್ಯವಾಗಿದೆ. Hallelujah. 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 So you have to spend time with the word of God. ಅದಕ್ಕೋಸ್ಕರ ನೀವು ದೇವರ ವಾಕ್ಯಕ್ಕೆ ನೀವು ಸಮಯವನ್ನು ಕಳೆಯಬೇಕು. You have to give importance to the word of God. ನೀವು ಆ ಪರಿಪೂರ್ಣವಾಗಿ ಇದಕ್ಕೆ ದೇವರ ವಾಕ್ಯಕ್ಕೆ ನೀವು ಸಮಯವನ್ನು ಕೊಡಬೇಕು. ಅದು ಮಾತ್ರವಲ್ಲ, ಅದಕ್ಕೆ ಬೇಕಾಗಿರುವಂತ ಸಮಯವನ್ನು ಕೊಡಬೇಕು. Once Jesus and the disciples are going in the water, in the boat, ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನು ಮತ್ತೆ ತನ್ನ ಶಿಷ್ಯರು ಆ ಒಂದು ದೋಣಿ ಒಳಗಡೆ ಹೋಗುತ್ತಿದ್ದಾರೆ. suddenly great storm and the wind came. ಅಲ್ಲಿ ದೊಡ್ಡ ಬಿರುಗಾಳಿಯು ಬಂದಿತು. And the Bible says, ಅಲ್ಲಿ ವಾಕ್ಯ ಹೇಳುತ್ತದೆ, Jesus rebuked the wind. ಅಲ್ಲಿ ಯೇಸು ಕ್ರಿಸ್ತನು ಆ ಒಂದು ಬಿರುಗಾಳಿಯನ್ನು ಗದರಿಸಿದನು. The Bible says, ಸತ್ಯದ ವಾಕ್ಯ ಹೇಳುತ್ತದೆ, he looked up to the wind and he rebuked that wind. ಅಲ್ಲಿ ಆ ಒಂದು ಬಿರುಗಾಳಿಯನ್ನು ನೋಡಿ ಅದಕ್ಕೆ ಗದರಿಸಿದನು. It was not a natural disaster. ಅದು ಏನೋ ಅದು ಪ್ರಾಕೃತಿಕ ನಿಯಮವಾಗಿ ಬರುವಂತ ಬಿರುಗಾಳಿ ಅಲ್ಲ. Because the Bible says Jesus rebuked. ಯಾಕಂದ್ರೆ ಅಲ್ಲಿ ಸತ್ಯದ ವಾಕ್ಯ ಹೇಳುತ್ತದೆ, ಅಲ್ಲಿ ಯೇಸು ಕ್ರಿಸ್ತನು ಅದಕ್ಕೆ ಗದರಿಸಿದನು And ಎಂದು. Jesus got up ಅಲ್ಲಿ ಯೇಸು ಕ್ರಿಸ್ತನು ಎದ್ದನು, and he spoke, ಅಲ್ಲಿ ಮಾತನಾಡಿದನು. looking at the wind. ಆ ಒಂದು ಬಿರುಗಾಳಿಯನ್ನು ನೋಡಿ, He looked at the wind ಆ ಬಿರುಗಾಳಿಯನ್ನು ನೋಡಿ and he spoke ಆತನು ಮಾತನಾಡಿದನು. and he said, be quiet, ಆತನು ಹೇಳುತ್ತಾನೆ, ಸುಮ್ಮನಿರು, peace be still. ಅಲ್ಲಿ ಸುಮ್ಮನೆ ನಿಂತುಕೋ. He rebuked it. ಅದಕ್ಕೆ ಗದರಿಸಿದನು. The scholars say ಅದಕ್ಕೋಸ್ಕರ ವೈಜ್ಞಾನಿಕವಾಗಿ ಹೇಳುತ್ತಾರೆ, that disaster, the storm and the wind was caused by the devil. That's why Jesus rebuked the wind. ಈ ಒಂದು ಬಿರುಗಾಳಿಯನ್ನು ನೋಡಬೇಕಾದ್ರೆ ಆ ಒಂದು ಸೈತಾನ ನಿಮಿತ್ತವಾಗಿ ಬಂದಂತ ಬಿರುಗಾಳಿ ಆಗಿದೆ. ಅದರ ನಿಮಿತ್ತವಾಗಿ ಯೇಸು ಕ್ರಿಸ್ತನು ಅದಕ್ಕೆ ಗದರಿಸಿದನು ಎಂದು ಬರೆಯಲ್ಪಟ್ಟಿದ್ದಾರೆ. What I'm trying to tell you, ನಾನು ಏನನ್ನು ಹೇಳುವುದಕ್ಕೆ ಬರುತ್ತಿದ್ದೇನೆ, when Jesus and disciples were going on the boat, ಅಲ್ಲಿ ಯೇಸು ಕ್ರಿಸ್ತನು ಮತ್ತೆ ಶಿಷ್ಯರು ಆ ಒಂದು ದೋಣಿಯಲ್ಲಿ ಹೋಗುವಂತ ಸಮಯದಲ್ಲಿ, I said Jesus is the word. ನಾನು ಹೇಳಿದೆನು ಯೇಸು ಕ್ರಿಸ್ತನು ಅಂತ ಹೇಳಬೇಕಾದ್ರೆ ಅದು ದೇವರ ವಾಕ್ಯ ಎಂದು. Jesus is the son of God. ಯೇಸು ಕ್ರಿಸ್ತನು ದೇವರ ಮಗನಾಗಿದ್ದಾನೆ. But that did not stop
the devil to send the wind and the storm. ಇದರ ಮುಖಾಂತರವಾಗಿ ಸೈತಾನನಿಗೆ ಅಲ್ಲಿ ತಡೆಯಾಗಿ ನಿಲ್ಲಲಿಲ್ಲ. ಯಾಕಂದ್ರೆ ಆತನು ತನ್ನ ಕಾರ್ಯವನ್ನು ಆ ಒಂದು ಬಿರುಗಾಳಿಯನ್ನು ಅಲೆಯನ್ನು ಆತನು ಕಳಿಸಿಬಿಟ್ಟನು. Still the devil sent the wind and the storm. ಆ ಯೇಸು ಕ್ರಿಸ್ತನು ದೇವರ ಮಗನೆಂದು ಗೊತ್ತಿದ್ದರೂ ಸಹ ಆತನು ಸೈತಾನನು ಬಿರುಗಾಳಿಯನ್ನು ಮತ್ತೆ ಕಳುಹಿಸಿದನು. Jesus be the son of God. ಯೇಸು ಕ್ರಿಸ್ತನು ದೇವರ ಮಗನಾಗಿದ್ದರೂ ಸಹ, Jesus being the word, ಯೇಸು ಕ್ರಿಸ್ತನು ವಾಕ್ಯವಾಗಿದ್ದರೂ ಸಹ, he got up and he spoke the word to the wind to stop. ಆತನು ಎದ್ದು ದೇವರ ವಾಕ್ಯವನ್ನು ಮಾತನಾಡಿದನು. ಆಗಲೇ ಆ ಒಂದು ಬಿರುಗಾಳಿಯು ನಿಂತಿತು. Jesus being the son of God, ಯೇಸು ಕ್ರಿಸ್ತನು ದೇವರ ಮಗನಾಗಿದ್ದನು. Jesus being the word, ಯೇಸು ಕ್ರಿಸ್ತನೇ ವಾಕ್ಯವಾಗಿದ್ದಾನೆ. still he have to speak the word to make the storm calm. ಆದರೂ ಸಹ ತನ್ನ ಬಾಯಿಂದ ದೇವರ ವಾಕ್ಯವನ್ನು ಮಾತನಾಡಬೇಕು. ಯಾಕೆಂದ್ರೆ ಒಂದು ದೇವರ ವಾಕ್ಯದಿಂದಲೇ ಆ ಒಂದು ಬಿರುಗಾಳಿಯು ನಿಂತಿತು. Hallelujah. Hallelujah. Jesus being the son of God, ಯೇಸು ಕ್ರಿಸ್ತನೇ ದೇವರ ಮಗನಾಗಿದ್ದರು. Jesus being the word of God, ಯೇಸು ಕ್ರಿಸ್ತನೇ ದೇವರ ವಾಕ್ಯವಾಗಿದ್ದರೂ ಸಹ, still he have to speak the word of God. ಅದೆಲ್ಲದರ ನಿಮಿತ್ತವಾಗಿ ಆತನು ದೇವರ ವಾಕ್ಯವನ್ನು ಮಾತನಾಡಲೇಬೇಕಿತ್ತು. Amen. Amen. Hallelujah. Hallelujah. That's what happened. ಅದೇ ನಡೆಯಿತು. Jesus gave a general invitation. ಯೇಸು ಕ್ರಿಸ್ತನು ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟನು, Come. ಬನ್ನಿ. But only Peter responded. ಅದಕ್ಕೆ ಉತ್ತರವಾಗಿ ಬರೀ ಪೇತ್ರನು ಮಾತ್ರ ಬಂದನು. Peter said, ಪೇತ್ರನು ಹೇಳಿದನು, Lord, if it's you, ದೇವರೇ ಇದು ನೀನಾಗಿರುವುದಾದರೆ make me to walk on the water. ನನಗೂ ಸಹ ನೀರಿನ ಮೇಲೆ ನಡೆಯುವುದಕ್ಕೆ ಅಪ್ಪಣೆ ಕೊಡು. What Jesus said? ಅದಕ್ಕೆ ಯೇಸು ಏನು ಹೇಳಿದರು? Only one word. ಒಂದೇ ವಾಕ್ಯ, Come. ಬಾ. How many words? ಎಷ್ಟು ವಾಕ್ಯ? Tell me how many words Jesus spoke? ಹೇಳಿರಿ, ಎಷ್ಟು ವಾಕ್ಯ? Only one word. ಒಂದೇ ವಾಕ್ಯ. Again, let me ask you. ಮತ್ತೆ ಕೇಳುತ್ತೇನೆ, How many words Jesus spoke? ಎಷ್ಟು ವಾಕ್ಯವನ್ನು ದೇವರು ಹೇಳಿದರು ಯೇಸು ಕ್ರಿಸ್ತನು? ಸ್ವಲ್ಪ ಜೋರ ಹೇಳಿ. Only one word he spoke. ಬರೀ ಒಂದೇ ವಾಕ್ಯವನ್ನು ಆತನು ಹೇಳಿದನು. Only one word Jesus spoke. ಯೇಸು ಕ್ರಿಸ್ತನು ಒಂದೇ ವಾಕ್ಯವನ್ನು ಹೇಳಿದನು. And Peter responded for that word. ಅದಕ್ಕೆ ಪೇತ್ರನು ಆ ಒಂದು ಆಹ್ವಾನಕ್ಕೆ ಆತನು ಪ್ರತಿಕ್ರಿಯಿಸಿದನು. Every Sunday, ಪ್ರತಿಯೊಂದು ಭಾನುವಾರ how many words we preach from the pulpit? ಪುಲ್ಪಿಟ್ ಅಲ್ಲಿ ಎಷ್ಟು ವಾಕ್ಯಗಳು ನಾವು ಹಂಚಿಕೊಳ್ಳುತ್ತೇವೆ? How much do you listen? ಎಷ್ಟು ನೀವು ಕೇಳಿಸಿಕೊಳ್ಳುತ್ತೀರಾ? Jesus spoke only one word. ಯೇಸು ಕ್ರಿಸ್ತನು ಬರೀ ಒಂದೇ ವಾಕ್ಯವನ್ನು ಮಾತನಾಡಿದನು. Peter responded. ಪೇತ್ರನು ಅದಕ್ಕೆ ಉತ್ತರ ಕೊಟ್ಟನು. Every Sunday, ಪ್ರತಿ ಭಾನುವಾರ how much word we speak? ಎಷ್ಟೇ ವಾಕ್ಯ ನಾವು ಇಲ್ಲಿಂದ ಮಾತನಾಡಿದರು, Do you hear? Do you listen? Or do you obey? ನೀವು ಬರೀ ಕೇಳಿಸಿಕೊಂಡು ಅಲ್ಲೇ ಬಿಟ್ಟು ಬಿಡುತ್ತೀರೋ, ಇಲ್ಲದ್ರೆ ನನಗೆಂದು ಸ್ವೀಕರಿಸಿಕೊಳ್ಳುತ್ತೀರೋ, ಅದು ಮಾತ್ರವಲ್ಲದೆ ಅದಕ್ಕೆ ನೀವು ಅಧೀನರಾಗುತ್ತೀರೋ? Jesus said, Come. ಯೇಸು ಕ್ರಿಸ್ತನು ಹೇಳಿದನು, ಬಾ. Peter walked. ಪೇತ್ರ ನಡೆದನು. On what he walked? ಯಾವುದರ ಮೇಲೆ ನಡೆದನು? ಜೋರ ಹೇಳಿ. On what he walked? ಯಾವುದರ ಮೇಲೆ ನಡೆದನು? Correct. 100% correct. 100ಕ್ಕೆ 100ರಷ್ಟು ಸರಿ. He walked on the water. ಆತ ನೀರಿನ ಮೇಲೆ ನಡೆದನು. But more than that, ಅದಕ್ಕೆ ಮಿಗಿಲಾಗಿ he walked on that word Jesus said, C-O-M-E, come. ಆತನು ಯೇಸು ಕ್ರಿಸ್ತನು ಹೇಳಿದಂತ ವಾಕ್ಯದ ಮೇಲೆ ಬಾ ಎಂದು ಹೇಳುವಂತ ಆ ಒಂದು ವಾಕ್ಯದ ಮೇಲೆ ನಡೆದನು. Physically, he walked on the water, but spiritually, he walked on the word which Jesus said, come. ಶಾರೀರಿಕ ರೀತಿಯಲ್ಲಿ ಆತನು ಆ ಒಂದು ನೀರಿನ ಮೇಲೆ ನಡೆದನು. ಆದರೆ ಆತ್ಮಿಕ ರೀತಿಯಲ್ಲಿ ಯೇಸು ಕ್ರಿಸ್ತನು ಹೇಳಿದಂತ ವಾಕ್ಯದ ಮೇಲೆ, ಬಾ ಎಂದು ಹೇಳುವಂತ ವಾಕ್ಯದ ಮೇಲೆ ನಡೆದನು. Amen. ಆಮೆನ್. One word ಒಂದೇ ವಾಕ್ಯ from the Lord. ದೇವರಿಂದ. He began to walk like the Creator. ಆತನು ಸೃಷ್ಟಿಕರ್ತನ ರೀತಿಯಲ್ಲಿ ಆತ ನಡೆಯುವುದಕ್ಕೆ ಪ್ರಾರಂಭಿಸಿದನು. One word. ಒಂದೇ ವಾಕ್ಯ. Suddenly he looked himself. ತಕ್ಷಣವೇ ತನ್ನನ್ನು ತಾನೇ ನೋಡಿದನು. He is in the middle of the sea walking on the water. ಆತನು ಸಮುದ್ರದ ಮೇಲೆ ಮಧ್ಯದಲ್ಲಿ ಆತನು ನೀರಿನ ಮೇಲೆ ನಡೆಯುತ್ತಿದ್ದಾನೆ. One word ಒಂದೇ ವಾಕ್ಯ from Jesus ಯೇಸು ಕ್ರಿಸ್ತನಿಂದ made him to jump out of the boat and walk on the water. ಆ ದೋಣಿಯಿಂದ ಹೊರಗಡೆ ಜಿಗಿದು ನೀರಿನ ಮೇಲೆ ನಡೆಯುವುದಕ್ಕೆ ಪ್ರಾರಂಭಿಸಿದನು. One word ಒಂದೇ ವಾಕ್ಯ from Jesus ಯೇಸು ಕ್ರಿಸ್ತನಿಂದ made him to leave all the 11 of his friends and come out and walk like his master. ಆತನ 11 ಸ್ನೇಹಿತರನ್ನು ಬಿಟ್ಟು ತನ್ನ ಯಜಮಾನನ ರೀತಿಯಲ್ಲಿ ನಡೆಯುವುದಕ್ಕೆ ಪ್ರಾರಂಭಿಸಿದನು. One word ಒಂದೇ ವಾಕ್ಯ from Jesus. ಯೇಸು ಕ್ರಿಸ್ತನಿಂದ. By faith he stepped down of the boat and walked on the water. ನಂಬಿಕೆ ಮುಖಾಂತರವಾಗಿ ಆ ಒಂದು ದೋಣಿಯಿಂದ ಕೆಳಗಡೆ ಇದ್ದು ನಂಬಿಕೆ ಮುಖಾಂತರವಾಗಿ ನೀರಿನ ಮೇಲೆ ನಡೆದನು. Hallelujah. 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 He began to sink. ಆತನು ಮುಳುಗುವುದಕ್ಕೆ ಪ್ರಾರಂಭಿಸಿದನು. ಯಾವಾಗ? When the storm was coming. ಅಲ್ಲಿ ಬಿರುಗಾಳಿ ಬರುವಂತ ಸಮಯದಲ್ಲಿ He saw the storm. ಅಲ್ಲಿ ಬಿರುಗಾಳಿಯನ್ನು ನೋಡಿದನು. My question is, ನನ್ನ ಪ್ರಶ್ನೆ ನಿಮಗೆ, before there was no storm? ಮುಂಚಿತವಾಗಿ ಅಲ್ಲಿ ಬಿರುಗಾಳಿ ಇಲ್ಲವಾ? ಅಲ್ಲಿ ಇತ್ತು.
Wind and storm was there. ಅಲ್ಲಿ ಬಿರುಗಾಳಿಯು ಅಲೆಯು ಈಗಾಗಲೇ ಇದೆ ಅಲ್ಲಿ. He was walking on the water. ಆ ಒಂದು ಅಲೆ ಬಿರುಗಾಳಿಯ ಮಧ್ಯದಲ್ಲಿ ಆತ ನೀರಿನ ಮೇಲೆ ನಡೆದುಕೊಂಡು That time also ಬರ್ತಿದ್ದಾನೆ. storm and wind was there. ಆಗಲೂ ಸಹ ನಡೆಯುವಂತ ಸಮಯದಲ್ಲಿ ಆ ಒಂದು ಬಿರುಗಾಳಿಯು ಅಲೆಯು ಇತ್ತು. But the moment he took off his eyes from Jesus and he turned and looked at the storm, ಆತನು ಯಾವಾಗ ತನ್ನ ಕಣ್ಣಿನ ದೃಷ್ಟಿಯನ್ನು ಯೇಸು ಕ್ರಿಸ್ತನಿಂದ ತೆಗೆದು ಆ ಒಂದು ಬಿರುಗಾಳಿ ಅಲೆಯ ಮೇಲೆ ಇಟ್ಟನು, ಆಗ ಮುಳುಗುವುದಕ್ಕೆ ಪ್ರಾರಂಭಿಸಿದನು. he began to sink. ಆತನು ಮುಳುಗುವುದಕ್ಕೆ ಪ್ರಾರಂಭಿಸಿದನು. When the problem comes, ಸಮಸ್ಯೆ ಬರುವಂತ ಸಮಯದಲ್ಲಿ don't look to the storm. ನೀವು ಬಿರುಗಾಳಿಯನ್ನು ನೋಡಬೇಡಿರಿ, Look to Jesus. ಯೇಸುವನ್ನು ನೋಡಿರಿ. Look to Jesus. ಯೇಸುವನ್ನು ನೋಡಿರಿ. Hallelujah. 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 As I told you, ನಾನು ಹೇಳಿದಂತೆ make sure when the storm, when the difficulties comes, when the trials comes, make sure that Jesus is so close to you where that he can reach his hand and lift you up. ನಾನು ಹೇಳಿದ ರೀತಿಯಲ್ಲಿ ಕಷ್ಟಗಳು ಬರುವಂತ ಸಮಯದಲ್ಲಿ, ದುಃಖಗಳು ಬರುವಂತ ಸಮಯದಲ್ಲಿ, ವೇದನೆ ಬರುವಂತ ಸಮಯದಲ್ಲಿ, ಬಿರುಗಾಳಿ ಇರುವಂತ ಸಮಯದಲ್ಲಿ ನೀವು ಯೇಸು ಕ್ರಿಸ್ತನ ಬಳಿಯಲ್ಲಿ ಹತ್ತಿರವಾಗಿ ಕಾಣಲ್ಪಡಿರಿ. ಯಾಕೆಂದ್ರೆ ಬಿರುಗಾಳಿ ಒಳಗಡೆ ಮುಳುಗುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ತನ್ನ ಕೈಯನ್ನು ನೀಟಿ ನಿಮ್ಮನ್ನು ಮೇಲಕ್ಕೆ ಎತ್ತಿ ಆತನು ನಡೆಸುವಂತವನಾಗಿರುತ್ತಾನೆ. Hallelujah. Hallelujah. Imagine ಆಲೋಚಿಸಿ ನೋಡಿರಿ. when Peter said, Lord, if it's you make me to walk on the water, ಪೇತ್ರನು ಹೇಳಿದ ರೀತಿಯಲ್ಲಿ, ದೇವರೇ ಇದು ನೀನಾಗಿರುವುದಾದರೆ ನನಗೂ ಸಹ ನೀರಿನ ಮೇಲೆ ನಡೆಯುವುದಕ್ಕೆ ನೀನು ಅಪ್ಪಣೆ ಕೊಡು. the disciples would have told, ಅಲ್ಲಿ ಇದ್ದಂತ ಶಿಷ್ಯರು ಹೇಳಿರಬಹುದು, Peter, don't try. ಪೇತ್ರನೇ ಹೋಗಿ ಪ್ರಯತ್ನಿಸಬೇಡ. Mark would have told, ಅಲ್ಲಿ ಮಾರ್ಕನ ಹೇಳಿರಬಹುದು, he is Jesus. ಆತನು ಯೇಸು, He is a son of God. ಆತನು ದೇವರ ಮಗನು, He can walk on the water. ಆತ ನೀರಿನ ಮೇಲೆ ನಡೆಯಬಹುದು. But you are a man. ಆದ್ರೆ ನೀನೊಬ್ಬ ಮನುಷ್ಯನು, Don't walk. ನಡೆಯಬೇಡ. Matthew would have told, ಮತ್ತಾಯನ ಹೇಳಿರಬಹುದು, Peter, ಪೇತ್ರನೇ you never prayed today. ನೀನು ಈ ದಿನದಲ್ಲಿ ಪ್ರಾರ್ಥನೆ ಮಾಡಲಿಲ್ಲ, You never read the Bible ನೀನು today. ದೇವರ ವಾಕ್ಯನ ಇವತ್ತು You ಓದಲಿಲ್ಲ, never did fasting prayer today. ನೀನು ಇವತ್ತು ಫಾಸ್ಟಿಂಗ್ ಪ್ರೇಯರ್ ಅನ್ನು ಮಾಡಲಿಲ್ಲ. Don't try like Jesus. ನೀನು ಯೇಸು ಕ್ರಿಸ್ತನ ರೀತಿಯಲ್ಲಿ ಪ್ರಯತ್ನಿಸಬೇಡ. John would have told, ಯೋಹಾನನ ಹೇಳಿರಬಹುದು, Peter, ಪೇತ್ರನೇ don't try to show off too much. ಪೇತ್ರನೇ ಏನೋ ನೀನು ತೋರಿಸಿಕೊಳ್ಳಬೇಕೆಂದು ಮಾಡಬೇಡ. Don't become too smart. ನೀನು ಏನೋ ನಾನು ಜ್ಞಾನವುಳ್ಳವನು ಎಂದು ತೋರಿಸಿಕೊಳ್ಳಬೇಡ. He is God. ಆತನು ದೇವರು, He will do it. ಆತನಿಂದ ಮಾಡುವುದಕ್ಕೆ ಆತನ ಶಕ್ತಿ ಉಂಟು. You don't try. ನೀನು ಎಂದಿಗೂ ಪ್ರಯತ್ನಿಸಬೇಡ. Listening all this, ಇದೆಲ್ಲವನ್ನು ಕೇಳಿಸಿಕೊಂಡರೂ ಸಹ Peter stepped out of the boat. ಪೇತ್ರನು ಅದೆಲ್ಲರ ಮಧ್ಯದಲ್ಲಿ ಆತನು ದೋಣಿಯಿಂದ ಹೊರಗಡೆ ಬಂದನು. Sometimes ಕೆಲವು ಸಮಯದಲ್ಲಿ the people who will kill your faith will be sitting next to you. ನಿಮ್ಮ ನಂಬಿಕೆಯನ್ನು ಕೊಲೆ ಮಾಡುವಂತವರು ನಿಮ್ಮ ಪಕ್ಕದಲ್ಲೇ ಕುಳಿತುಕೊಂಡಿರುತ್ತಾರೆ. Sometimes ಕೆಲವು ಸಮಯದಲ್ಲಿ the people will put doubt in you will be in the church only. ನಿಮ್ಮ ಅಲ್ಲಿ ನಿಮಗೆ ಆ ಒಂದು ಡೌಟ್ ಅನ್ನು ಹಾಕುವಂತವರು ನಿಮ್ಮ ಪಕ್ಕದಲ್ಲೇ ಕುಳಿತುಕೊಂಡಿರುತ್ತಾರೆ. Oh, you don't try to show off too much. ನಿನಗೆಲ್ಲೋ ಗೊತ್ತು ಎಂದು ನೀನು ತೋರಿಸಿಕೊಳ್ಳಬೇಡ. We are here for so many years. ನಾವು ಎಷ್ಟೋ ವರ್ಷಗಳಿಂದ ಇಲ್ಲಿ You ಇದ್ದೇವೆ, came now only. ನೀನು ಈಗ ಬಂದಿದ್ದೀಯಾ. I seen all this. ನಾನು ಇದೆಲ್ಲವನ್ನು ನೋಡಿದ್ದೇನೆ. They'll try to quench the fire of God. ನಿಮ್ಮಲ್ಲಿರುವಂತಹ ಆ ಒಂದು ಬೆಂಕಿಯನ್ನು ನಿಂದಿಸುವುದಕ್ಕೆ ಅವರು ಪ್ರಯತ್ನಿಸುತ್ತಾರೆ. When he began to sink, ಅವನು ಆ ಮುಳುಗುವುದಕ್ಕೆ ಪ್ರಾರಂಭಿಸುವಂತ ಸಮಯದಲ್ಲಿ all the disciples would have clapped and jumped and made fun of him. ಅಲ್ಲಿ ಎಲ್ಲಾ ಶಿಷ್ಯರು ಅದನ್ನು ನೋಡಿ ಅವರು ಕುಣಿಯುತ್ತಾ ಆತನನ್ನು ನೋಡಿ ಪರಿಹಾಸ್ಯ ಮಾಡುವುದಕ್ಕೆ ಪ್ರಾರಂಭಿಸಿರಬಹುದು. See your clothes, ನೋಡು, ಆತನಿಗೆ ಹೇಳಿದೆನು ನಾನು, full wet. ಇವಾಗ ಪೂರ್ತಿಯಾಗಿ You are ನಿನ್ನ about to ವಸ್ತ್ರವು die. ಅದು ಒದ್ದೆ ಆಗಿದೆ, ನೀನು ಇವಾಗ ಸಾಯೋದಕ್ಕೆ ಹೋಗುತ್ತಿದ್ದೀಯಾ. We told you don't do this. ನಾವು ಹೇಳಿದೆವು ಮಾಡಬೇಡ Now see ಎಂದು. what happened. ಈಗ ನೋಡು ಏನಾಯಿತು. They would have made fun of him. ಆತನನ್ನು ಕುರಿತು ಆ ಪರಿಹಾಸ್ಯ ಮಾಡಿರಬಹುದು. Peter would have told, ಪೇತ್ರನು ಹೇಳಿರಬಹುದು, at least I tried like my master. ನಾನಾದರೂ ನನ್ನ ಯಜಮಾನನ ರೀತಿಯಲ್ಲಿ ನಡೆದುಕೊಳ್ಳುವುದಕ್ಕೆ ನಾನು ಪ್ರಯತ್ನಿಸಿದೆನು. Amen. ಆಮೆನ್. Hallelujah. Hallelujah. It's better to try and fail than to fail and to try. ಇಲ್ಲಿ ನೋಡಬೇಕಾದ್ರೆ ನೀವು ಪ್ರಯತ್ನ ಪಟ್ಟು ಅಲ್ಲಿ ಸೋಲನ್ನು ಅನುಭವಿಸುವುದೇ ಒಳ್ಳೆಯತನ. ಯಾಕಂದ್ರೆ ನೀವು ಪ್ರಯತ್ನ ಮಾಡದೆ ಸೋಲು ಅನುಭವಿಸುವುದಕ್ಕಿಂತ ಪ್ರಯತ್ನ ಮಾಡಿ ಸೋಲು ಅನುಭವಿಸುವುದು ಉತ್ತಮ. Hallelujah. Some people think, why all this problem, why I should drench myself, why I should sing, better be in comfort in the boat only. ಅನೇಕ ಜನರು ಹೇಳುತ್ತಾರೆ, ಯಾರು ಈ ಸಮಸ್ಯೆಗಳ ಮಧ್ಯದಲ್ಲಿ ಹೋಗುತ್ತಾರೆ, ಯಾಕೆ ನಾನು ಹೋಗಿ ಇಷ್ಟು ಪ್ರಯಾಸ ಪಡಬೇಕೆಂದು ಹೇಳು, ನಾನು ಈ ದೋಣಿಯಲ್ಲಿ ಕುಳಿತುಕೊಳ್ಳುತ್ತೇನೆ ಎಂದು ಅದೇ ದೋಣಿಯಲ್ಲಿ ಕುಳಿತುಕೊಂಡಿರುತ್ತಾರೆ. Imagine Jesus' heart. ಯೋಚನೆ ಮಾಡಿರಿ, ಯೇಸು ಕ್ರಿಸ್ತನ ಹೃದಯವನ್ನು ನೋಡಿ. Out of 12 I have chosen, at least one try to imitate like me. ನಾನು 12 ಶಿಷ್ಯರನ್ನು ಆರಿಸಿಕೊಂಡೆನು, ಆದರೆ ಇದರಲ್ಲಿ ಒಬ್ಬನಾದರೂ ನನ್ನ ರೀತಿಯಾಗಿ ಇರಬೇಕೆಂದು ಆತನು ಅಪೇಕ್ಷಿಸಿದನಲ್ಲ ಎಂದು ಆತನು ತಿಳಿದುಕೊಂಡಿರುತ್ತಾನೆ. When Peter said, Lord, make me to walk on the water, ಅಲ್ಲಿ ಪೇತ್ರನು ಹೇಳುವ ರೀತಿಯಲ್ಲಿ, ದೇವರೇ ನನಗೂ ಸಹ ನೀರಿನ ಮೇಲೆ ನಡೆಯುವುದಕ್ಕೆ ಅಧಿಕಾರ ಕೊಡು ಎಂದು ಕೇಳುವ Jesus ಸಮಯದಲ್ಲಿ never said, ಯೇಸು ಕ್ರಿಸ್ತನು ಎಂದಿಗೂ ಹೇಳಲಿಲ್ಲ, no, you cannot do it. ಇಲ್ಲ ನಿನ್ನಿಂದ I ಮಾಡೋದಕ್ಕಾಗುವುದಿಲ್ಲ, am the son of God. ನಾನು ದೇವರ ಮಗನು, I am the creator. ನಾನು ಲೋಕವನ್ನು ಉಂಟು ಮಾಡಿದಂತ ಸೃಷ್ಟಿಕರ್ತನು, You are a sinner. ನೀನು ಪಾಪಿ, You are a man. ನೀನು
ಒಬ್ಬ ಮನುಷ್ಯನು He never said. ಈ ರೀತಿಯಾಗಿ ಎಂದೂ ಹೇಳಲಿಲ್ಲ. Happily he gave invitation for everyone. ಸಂತೋಷದಿಂದ ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟನು. At least one ಒಬ್ಬನಾದರೂ want to be like me. ನನ್ನ ರೀತಿಯಾಗಿ ಇರಬೇಕೆಂದು ಆತನು ಪ್ರಯತ್ನ ಪಡುತ್ತಿದ್ದಾನೆ. One side, ಒಂದು ಕಡೆ Jesus was happy and encouraging Peter. ಅಲ್ಲಿ ಒಂದು ಕಡೆ ಯೇಸು ಕ್ರಿಸ್ತನು ಅಲ್ಲಿ ನಿಂತುಕೊಂಡು ಸಂತೋಷಪಟ್ಟು ಪೇತ್ರನಿಗೆ ಅಲ್ಲಿ ಪ್ರಯಾಸ ಪಡುವುದಕ್ಕೆ ಬೇಕಾದಂತ ಎಲ್ಲ ಕಾರ್ಯವನ್ನು ಮಾಡುತ್ತಿದ್ದಾನೆ. Another side, ಇನ್ನೊಂದು ಕಡೆ all his friends are discouraging him. ಆತನ ಸ್ನೇಹಿತರು ಆತನಿಗೆ ಅವಮಾನ ಪಡಿಸುತ್ತಿದ್ದಾರೆ. I told you don't do it. ಅವ್ರು ಹೇಳಿದರು ಈ ರೀತಿಯಾಗಿ ಮಾಡಬೇಡ. But see what happened. ಈಗ ನೋಡಿ ಏನಾಯ್ತು. My question is, ಅಲ್ಲಿ ಪ್ರಶ್ನೆ, when he was walking, ಆತ ನಡೆಯುವಂತ ಸಮಯದಲ್ಲಿ he drowned ಅಲ್ಲಿ ಮುಳುಗಿದನು. and Jesus lifted him up. ಯೇಸು ಕ್ರಿಸ್ತನು ಅವನನ್ನು ಮೇಲಕ್ಕೆ ಎತ್ತಿದನು. Again how he came back to the boat. ಮತ್ತೆ ಹಿಂತಿರುಗಿ ಯಾವ ರೀತಿಯಾಗಿ ಬಂದನು. Again he walked on the water and ಮತ್ತೆ ನೀರಿನ ಮೇಲೆ ನಡೆದುಕೊಂಡೇ ಬಂದನು. Amen. ಆಮೆನ್. Our faith walk with Jesus, we may fail. ನಮ್ಮ ನಂಬಿಕೆ ಮುಖಾಂತರವಾಗಿ ಒಂದು ವೇಳೆ ನಾವು ಯೇಸು ಕ್ರಿಸ್ತನ ಸಂಗಡ ಮಾತನಾಡಿಕೊಂಡು ಹೋಗುವಂತ ಸಮಯದಲ್ಲಿ ನಾವು ಮುಳುಗಬಹುದು. But again get up. ಮತ್ತೆ ಎದ್ದೇಳುತ್ತೇವೆ. You fail. ಮತ್ತೆ ನಾವು ಕೆಳಗಡೆ ಬಿದ್ದು ಸೋಲನ್ನು Again ಅನುಭವಿಸುತ್ತೇವೆ. get up. ಮತ್ತೆ ಎದ್ದೇಳುತ್ತೇವೆ. God will hold you ಯಾಕಂದ್ರೆ ದೇವರು ನಿಮ್ಮನ್ನು ಕೈಯಲ್ಲಿ ಹಿಡಿದಿಟ್ಟುಕೊಂಡಿರುತ್ತಾನೆ. and will help you to reach your destiny. ಅದು ಮಾತ್ರವಲ್ಲ, ನಿಮಗೆ ಇಟ್ಟಿರುವಂತಹ ಆ ಒಂದು ಕೊನೆಯ ಮಾರ್ಗಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗಿ ಮುಟ್ಟಿಸುತ್ತಾನೆ. Hallelujah. 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 One thing I didn't understand. ಒಂದನ್ನು ನಾನು ಅರ್ಥ ಮಾಡಿಕೊಳ್ಳುವುದಕ್ಕಾಗಲಿಲ್ಲ. All the disciples are there in the boat. ಆ ಒಂದು ದೋಣಿಯಲ್ಲಿ ಎಲ್ಲಾ ಶಿಷ್ಯರಿದ್ದಾರೆ. Only Peter came. ಅಲ್ಲಿ ಪೇತ್ರನು ಮಾತ್ರ ಹೊರಗಡೆ ಬಂದನು. What the disciples did not understand. ಅಲ್ಲಿ ಇದ್ದಂತ ಮಿಕ್ಕ ಶಿಷ್ಯರು ಅಲ್ಲಿ ಏನಾಗಿದೆ ಎಂದು ಅರ್ಥ ಮಾಡಿಕೊಳ್ಳಲಿಲ್ಲ. If I go close to Jesus, there was a storm. Even if I sit in the boat also, there is a storm. ಅವ್ರು ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರು ಆಗಲಿಲ್ಲ. ಯಾಕಂದ್ರೆ ಅವ್ರು ಯೇಸು ಕ್ರಿಸ್ತನ ಬಳಿಗೆ ಹೋಗಿದರೂ ಸಹ ಅಲ್ಲಿ ಬಿರುಗಾಳಿ ಇತ್ತು. ಒಂದು ವೇಳೆ ದೋಣಿಯಲ್ಲಿ ಕುಳಿತುಕೊಂಡಿದ್ದರೂ ಸಹ ಅಲ್ಲೂ ಸಹ ಬಿರುಗಾಳಿ ಇದೆ. Correct. Even in the storm, even in the boat, the storm was there. ಅವರು ದೋಣಿಯಲ್ಲಿ ಕುಳಿತುಕೊಂಡಿದ್ದರೂ ಸಹ ಅಲ್ಲಿ ಬಿರುಗಾಳಿ ಇದೆ. The water was filling the boat. ಅಲ್ಲಿ ನೋಡಬೇಕಾದ್ರೆ ದೋಣಿ ಪೂರ್ತಿ ನೀರಿನಿಂದ ತುಂಬಿಕೊಳ್ಳುತ್ತಿದೆ. If you don't get up out of the boat, also still you will sink. ಒಂದು ವೇಳೆ ನೀನು ಆ ಒಂದು ದೋಣಿಯನ್ನು ಬಿಟ್ಟು ಹೊರಗಡೆ ಹೋಗದೆ ಹೋದರೂ ಸಹ ನೀನು ಮುಳುಗುತ್ತೀಯ. Peter decided. ಆದ್ರೆ ಪೇತ್ರನು ಅಲ್ಲಿ ನಿಶ್ಚಯಿಸಿಕೊಂಡನು. I want to finish it. ನಾನು ಮುಗಿಸೋದಕ್ಕೆ ಇಷ್ಟಪಡುತ್ತೇನೆ. But Peter decided. ಆದ್ರೆ ಪೇತ್ರನು ಅಲ್ಲಿ ನಿಶ್ಚಯಿಸಿಕೊಂಡನು. I will rather be with Jesus where there is storm than to be in the shore where Jesus is not there. ಆತನು ಹೇಳುತ್ತಾನೆ, ಬಿರುಗಾಳಿಯ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಇದ್ದಾನೆ, ಅದರ ನಿಮಿತ್ತವಾಗಿ ನಾನು ಯೇಸು ಕ್ರಿಸ್ತನ ಬಳಿಯಲ್ಲೇ ಇರುತ್ತೇನೆ. ಒಂದು ವೇಳೆ ಆ ಒಂದು ಮರಳು ಜಾಗದಲ್ಲಿ ಯೇಸು ಕ್ರಿಸ್ತನು ಇಲ್ಲದೆ ಹೋದರೆ ಅಲ್ಲಿ ಇರುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. Amen. Hallelujah. Hallelujah. I'll rather be in this lake where Jesus is than to be in the land where Jesus is not ಆ there. ಒಂದು ನೀರಿನ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಇದ್ದಾನೆ, ಅದು ನಿಮಿತ್ತವಾಗಿ ನಾನು ಅಲ್ಲಿ ಇರುವುದಕ್ಕೆ ಇಷ್ಟಪಡುತ್ತೇನೆ ಹೊರತು ಈ ಒಂದು ಭೂಮಿಯ ಮೇಲೆ ಇರುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. I'll rather be with my Savior where the storm is than to be in the sand where Jesus is not. ನಾನು ನನ್ನ ಸೃಷ್ಟಿಕರ್ತನು ನನ್ನನ್ನು ಕಾಪಾಡುವಂತವನ ಸಂಗಡ ನಾನು ಇರುವುದಕ್ಕೆ ಇಷ್ಟಪಡುತ್ತೇನೆ. ಆ ನೀರಿನ ಮಧ್ಯದಲ್ಲಿ ಸೃಷ್ಟಿಕರ್ತನು ಮತ್ತೆ ನನ್ನ ಸಹಾಯಕನು ಈ ಒಂದು ಜಾಗದಲ್ಲಿ ಇಲ್ಲದೆ ಇರುವಂತ ಜಾಗದಲ್ಲಿ ನಾನು ಇರುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. Hallelujah. 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 He decided ಆತನು ನಿಶ್ಚಯಿಸಿಕೊಂಡನು to be in the storm where Jesus is. ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಇದ್ದನು, ಅದರ ನಿಮಿತ್ತವಾಗಿ ನಾನೂ ಸಹ ಅಲ್ಲೇ ಇರುತ್ತೇನೆ. I don't want to be in the boat. ನಾನು ಈ ಒಂದು ದೋಣಿಯಲ್ಲಿ I ಇರಬಾರದು. don't want to be in the shore. ನಾನು ಇಲ್ಲವಾದ್ರೆ ಆ ಒಂದು ದಡದಲ್ಲಿಯೂ ಸಹ ನಾನು ಇರಬಾರದು. Because ಯಾಕೆಂದ್ರೆ the Jesus in the shore is the same Jesus in the storm. ಯಾಕಂದ್ರೆ ಆ ಒಂದು ದಡದಲ್ಲಿ ಕಾಣಲ್ಪಡುವಂತ ಯೇಸು ಕ್ರಿಸ್ತನು ಆ ಒಂದು ಬಿರುಗಾಳಿಯ ಮಧ್ಯದಲ್ಲೂ ಅದೇ ಯೇಸು ಕ್ರಿಸ್ತನಾಗಿಯೇ ಕಾಣಲ್ಪಡುತ್ತಿದ್ದಾನೆ. Hallelujah. Hallelujah. That means ಅದರ ಅರ್ಥ, the God who was with you there, the same God will be with you in the trouble also. ಯಾಕೆ ಆ ಒಂದು ಭೂಮಿಯ ಮೇಲೆ ಇದ್ದಂತ ಅದೇ ದೇವರು ನಿಮ್ಮ ಸಂಕಟಗಳು ಇರುವಂತ ಸಮಯದಲ್ಲಿಯೂ ಸಹ ಅದೇ ದೇವರು ನಿಮಗೆ ಸಹಾಯ ಮಾಡುವಂತ ದೇವನಾಗಿಯೇ ಇದ್ದಾನೆ. Hallelujah. Hallelujah. The God of Shadrach, Meshach and Abednego. ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ದೇವರು. He was a God when they were out of the fire. He was God also when he was in the fire. ಆ ಒಂದು ಉರಿಯುವಂತ ಬೆಂಕಿಯಿಂದ ಹೊರಗಡೆ ಇದ್ದಾಗಲೂ ಸಹ ಅವರ ದೇವರು ಆತನೇ ಆಗಿದ್ದನು. ಆ ಒಂದು ಉರಿಯುತ್ತಿರುವಂತ ಬೆಂಕಿಯ ಒಳಗಡೆ ಅವರು ಇದ್ದಾಗಲೂ ಸಹ ಅದೇ ದೇವರು ಅವರ ದೇವರಾಗಿದ್ದನು. He is not the God only when he is outside. ನಮ್ಮ ದೇವರು ಎಂದು ಹೊರಗಡೆ ಇರುವಂತ ಸಮಯದಲ್ಲಿ ಮಾತ್ರ ನಮ್ಮ ದೇವರಾಗಿ ಆತನು When ಕಾಣಿಸಿಕೊಳ್ಳುವುದಿಲ್ಲ. Shadrach, Meshach and Abednego, when they threw them in the fire, he was God in the fire also. ಅಲ್ಲಿ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಆ ಒಂದು ಬೆಂಕಿಯ ಮಧ್ಯದಲ್ಲಿ ಹಾಕಿದರೂ ಸಹ ಅದೇ ದೇವರು, ಹೊರಗಡೆ ಇದ್ದಂತ ಅದೇ ದೇವರು ಒಳಗಡೆಯೂ ಸಹ ಅದೇ ದೇವರಾಗಿಯೇ ಕಾಣಲ್ಪಟ್ಟನು. Hallelujah. Hallelujah. He is a God
of the storm is the God of the fire. ಆತನು ಬಿರುಗಾಳಿಗೂ ಅದೇ ದೇವರಾಗಿದ್ದಾನೆ, ಅದು ಮಾತ್ರ ಅಲ್ಲ ಬೆಂಕಿಗೂ ಸಹ ಅದೇ ದೇವರಾಗಿದ್ದಾನೆ. That's why Bible says, ಅದಕ್ಕೋಸ್ಕರವೇ ವಾಕ್ಯ ಹೇಳುತ್ತದೆ, when you walk through the water, you will not drown. When you walk through the fire, it will not burn. I will be with you always. ಅದಕ್ಕೋಸ್ಕರ ವಾಕ್ಯ ಹೇಳುತ್ತದೆ, ನೀನು ನೀರಿನೊಳಗೆ ನಡೆಯಬೇಕಾ, ನೀನು ಮುಳುಗುವುದಿಲ್ಲ, ಅದು ಮಾತ್ರ ಬೆಂಕಿಯ ಮಾರ್ಗದಲ್ಲಿ ಹೋಗಬೇಕಾದ್ರೂ ಸಹ ಅದು ನಿನ್ನನ್ನು ಏನು ಮಾಡುವುದಿಲ್ಲ, ಯಾಕಂದ್ರೆ ನಾನು ನಿನ್ನ ಸಂಗಡ ಇದ್ದೇನೆ. God will be with you in the storm. ಯಾಕಂದ್ರೆ ದೇವರು ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿಯೂ ನಿಮ್ಮ ಸಂಗಡ ಇದ್ದಾನೆ. God will be with you when you go to the furnace of fire. ನೀವು ಆ ಒಂದು ಉರಿಯುತ್ತಿರುವಂತ ಬೆಂಕಿಯ ಮಧ್ಯದಲ್ಲಿ ಹೋಗಬೇಕಾದ್ರೂ ಸಹ ದೇವರು ನಿಮ್ಮ ಸಂಗಡ ಇದ್ದಾನೆ. Same God will be with you in the lion's den also. ಅದು ಮಾತ್ರವಲ್ಲ, ಆ ಒಂದು ಸಿಂಹದ ಗುಹೆಯಲ್ಲಿಯೂ ಸಹ ಅದೇ ದೇವರು ನಿಮ್ಮ ಸಂಗಡ ಇದ್ದಾನೆ. Hallelujah. 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 Daniel was put inside the den of the lion. ಅಲ್ಲಿ ದಾನಿಯೇಲನ್ನು ನೋಡಬೇಕಾದ್ರೆ ಆ ಒಂದು ಸಿಂಹದ ಗುಹೆ ಒಳಗಡೆ ಹಾಕಲ್ಪಟ್ಟನು. What happened? ಏನ್ ನಡೆಯಿತು? He was sleeping with the lion. ಆತನು ಸಿಂಹಗಳ ಮಧ್ಯದಲ್ಲಿ ನಿದ್ದೆ ಮಾಡುತ್ತಿದ್ದಾನೆ. God shut the mouth of the lion. ಅಲ್ಲಿ ದೇವರು ಆ ಒಂದು ಸಿಂಹದ ಬಾಯಿಗಳನ್ನು ಕಟ್ಟಿದನು. The same God will be with you. ಅದೇ ದೇವರು ಇದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿಯೂ ಮಾಡೋಕೆ ಹೋಗುತ್ತಾನೆ. Hallelujah. 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 I rather be where Jesus is in the midst of the storm than to be in the land where Jesus is not there. ಅಲ್ಲಿ ಬಿರುಗಾಳಿಯ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಕಾಣಲ್ಪಡುತ್ತಿದ್ದಾನೆ, ಅದಕ್ಕೋಸ್ಕರ ನಾನು ಅಲ್ಲಿರುವುದಕ್ಕೆ ಇಷ್ಟಪಡುತ್ತೇನೆ ಹೊರತು ಯೇಸು ಕ್ರಿಸ್ತನು ಇಲ್ಲದೆ ಇರುವಂತ ಈ ಒಂದು ಮಾರ್ಗದಲ್ಲಿ ಇರುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. Sadhu Sundar Singh said, ಸಾಧು ಸುಂದರ್ ಸಿಂಗ್ ಎನ್ನುವಂತವ್ರು ಈ ರೀತಿಯಾಗಿ ಹೇಳಿದರು, if I go to heaven, ನಾನು ಪರಲೋಕ ರಾಜ್ಯಕ್ಕೆ ಹೋಗುವುದಾದರೆ, if I come to know Jesus is not there, ಒಂದು ವೇಳೆ ನನಗೆ ಗೊತ್ತಾಗುವುದಾದರೆ ಯೇಸು ಕ್ರಿಸ್ತನು ಅಲ್ಲಿ ಇಲ್ಲ ಎಂದು, if I come to know Jesus is in the hell, ನನಗೆ ಒಂದು ವೇಳೆ ಯೇಸು ಕ್ರಿಸ್ತನು ನರಕದಲ್ಲಿ ಇದ್ದಾನೆ ಎಂದು ನಾನು I ತಿಳಿಸಿಕೊಳ್ಳುವುದಾದರೆ, will not choose heaven, I will go to hell where Jesus is there in the ನಾನು fire. ಪರಲೋಕ ರಾಜ್ಯವನ್ನು ನಾನು ತೆಗೆದುಕೊಳ್ಳುವುದಿಲ್ಲ, ಯೇಸು ಕ್ರಿಸ್ತ ನರಕದಲ್ಲಿ ಇರುವುದಾದರೆ ನಾನು ನರಕವನ್ನೇ ನಾನು ತೆಗೆದುಕೊಳ್ಳುತ್ತೇನೆ, ಆರಿಸಿಕೊಳ್ಳುತ್ತೇನೆ ಎಂದು ಸಾಧು ಸುಂದರ್ ಸಿಂಗ್ ಹೇಳಿದರು. Whether heaven or hell, I want to be where Jesus is. Sadhu Sundar ಪರಲೋಕ Singh said. ರಾಜ್ಯವಿಲ್ಲ ನರಕವೋ ಯೇಸು ಕ್ರಿಸ್ತನು ಎಲ್ಲಿದ್ದಾನೋ ನಾನು ಅಲ್ಲಿರುವುದಕ್ಕೆ ನಾನು ಇಷ್ಟಪಡುತ್ತೇನೆ ಎಂದು ಸಾಧು ಸುಂದರ್ ಸಿಂಗ್ ಹೇಳಿದರು. Hallelujah. 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 Where you want to be? ನೀವು ಎಲ್ಲಿರಬೇಕೆಂದು ನೀವು ಇಷ್ಟಪಡುತ್ತೀರಾ? You want to be in the seashore or you want to be in the storm where Jesus is? ಒಂದು ವೇಳೆ ನೀವು ಆ ಒಂದು ಗಡಿ ಭಾಗದ ಆ ಒಂದು ಮರಳು ಭಾಗದಲ್ಲಿ ಇರುವುದಕ್ಕೆ ಇಷ್ಟಪಡುತ್ತೀರಾ, ಇಲ್ಲವಾದ್ರೆ ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಇರುವಂತಹ ಜಾಗದಲ್ಲಿ ಇರುವುದಕ್ಕೆ ಇಷ್ಟಪಡುತ್ತೀರಾ? See, in the time of Shadrach, Meshach and Abednego, ನೋಡಿರಿ, ಆ ಒಂದು ಶಾರ್ದಾಕ್ ಮೇಷಕ್ ಅಭಿನಗೋ ಇರುವಂತ ಸಮಯವನ್ನು the ನೋಡಬೇಕಾದ್ರೆ king commanded, ಅಲ್ಲಿ ಆ ಅರಸನು ಅಲ್ಲಿ ಆಜ್ಞೆಯನ್ನು ಕೊಟ್ಟನು. when the music starts, ಅಲ್ಲಿ ನೋಡಬೇಕಾದ್ರೆ ಆ ಒಂದು ವಾಣಿಯು ನುಡಿಯುವಂತ ಸಮಯದಲ್ಲಿ everyone should bow down. ಎಲ್ಲರೂ ತಲೆ ಬೊಗ್ಗಿದವರಾಗಿ ನಮಸ್ಕರಿಸಬೇಕು. When the music started, ಅಲ್ಲಿ ಆ ಒಂದು ವಾಣಿಯು ಅಲ್ಲಿ ಪ್ರಾರಂಭವಾದಾಗ everybody bowing, ಎಲ್ಲರೂ ನಮಸ್ಕರಿಸಿದರು. but only 3 stood still. ಬರೀ 3 ಜನರು ಮಾತ್ರವೇ ಅಲ್ಲಿ ಬೊಗ್ಗಲಿಲ್ಲ, ಅವರು ಹಾಗೆ ನಿಂತುಕೊಂಡಿದ್ದರು. The devil wants you to bow down. ಅಲ್ಲಿ ಆ ನೋಡಬೇಕಾದ್ರೆ ಸೈತಾನನು ನೀವು ನಮಸ್ಕರಿಸಬೇಕು, ಬೊಗ್ಗಿ ನಮಸ್ಕರಿಸಬೇಕೆಂದು ಆತನು ಇಷ್ಟಪಡುವಂತವನಾಗಿದ್ದಾನೆ. Dance according to the devil's tune. ಇಲ್ಲವಾದ್ರೆ ಆ ಒಂದು ಸೈತಾನನು ಯಾವ ರೀತಿಯಾಗಿ ನಿಮ್ಮನ್ನು ಆಡಿಸುತ್ತಾನೆ ಅದೇ ರೀತಿಯಾಗಿ ಆಡಬೇಕೆಂದು ಆತನು ಇಷ್ಟಪಡುತ್ತಾನೆ. To bow down to the things of this world. ಇಲ್ಲವಾದ್ರೆ ಈ ಲೋಕದಲ್ಲಿ ಕಾಣಪಡುವಂತ ಪ್ರತಿಯೊಂದು ಕಾರ್ಯಗಳಿಗೆ ನೀವು ಅಡ್ಡ ಬೀಳಬೇಕು ಎಂದು ಆತನು ಇಷ್ಟಪಡುವಂತವನಾಗಿದ್ದಾನೆ. But you have to stand like Shadrach, Meshach and Abednego. ಆದ್ರೆ ನಾವಾದರೂ ಶಾರ್ದಾಕ್ ಮೇಷಕ್ ಅಭಿನಗೋ ರೀತಿಯಲ್ಲಿ ನಿಂತುಕೊಳ್ಳಬೇಕು. Oh, I'll face problem. ಹೌದು, ನಾನು ಸಮಸ್ಯೆಗಳನ್ನು ಎದುರಿಸುತ್ತೇನೆ. They put me in the trouble. ಅವರು ನನಗೆ ಸಮಸ್ಯೆಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ ಅವರು ನನ್ನ ಹಾದು ಹೋಗುವುದಕ್ಕೆ ಅವರು ನನಗೆ ತಳ್ಳುತ್ತಿದ್ದಾರೆ. They put them in the fire. ಅವರನ್ನು ನೋಡಿ ಅವರನ್ನು ಬೆಂಕಿಯ ಮಧ್ಯದಲ್ಲಿ ಹಾಕಿದರು. Imagine. ಆಲೋಚಿಸಿ ನೋಡಿ, The Bible says ಸತ್ಯದ ವಾಕ್ಯ ಹೇಳುತ್ತದೆ, the 4th man, ಅಲ್ಲಿ 4ನೇ ವ್ಯಕ್ತಿಯಾಗಿ he was walking there. ಆತ ನಡೆಯುತ್ತಿದ್ದಾನೆ. Imagine. ಯೋಚನೆ ಮಾಡಿರಿ, The king ಅಲ್ಲಿ ರಾಜನು told, make the fire hot 7 times more. ಅಲ್ಲಿ ಮತ್ತೆ ರಾಜನು ಹೇಳುತ್ತಾನೆ 7ರಷ್ಟಾಗಿ ಆ ಒಂದು ಬೆಂಕಿಯನ್ನು ಹೆಚ್ಚಾಗಿ ಮಾಡಿರಿ. Jesus could not stay there in heaven. ಅಲ್ಲಿ ಯೇಸು ಕ್ರಿಸ್ತನು ಆ ಒಂದು ಪರಲೋಕದಲ್ಲಿ ಕುಳಿತುಕೊಳ್ಳೋದಕ್ಕೆ ಆಗಲಿಲ್ಲ ಆತನಿಂದ. You would ask Father. ಆತನು ದೇವರ ಬಳಿಯಲ್ಲಿ ಕೇಳಿರಬಹುದು, Father, ತಂದೆಯೇ, I know you can send the wind and stop. ನನಗೆ ಗೊತ್ತು ನೀನು ಆ ಬಿರುಗಾಳಿಯನ್ನು ಕಳುಹಿಸಿ ಅದನ್ನು ನಿಲ್ಲಿಸಬಹುದೆಂದು. I know you can send the rain and you can stop ನನಗೆ it. ಚೆನ್ನಾಗಿ ಗೊತ್ತು ನೀನು ಆ ಒಂದು ಮಳೆಯನ್ನು ಕಳುಹಿಸಿ ಆ ಒಂದು ಬೆಂಕಿಯನ್ನು But ನಂದಿಸಬಹುದೆಂದು. one more time, ಅರೆ ಇನ್ನೊಂದು ಬಾರಿ I want to go there. ನಾನು ಅಲ್ಲಿ ಹೋಗುವುದಕ್ಕೆ I ಇಷ್ಟಪಡುತ್ತೇನೆ. want to go there. ಅಲ್ಲಿ ಹೋಗುವುದಕ್ಕೆ They ಇಷ್ಟಪಡುತ್ತೇನೆ. stood for me.
ಅವರು ನನಗೋಸ್ಕರ ನಿಂತುಕೊಂಡರು, They worshipped me. ಅವರು ನನ್ನನ್ನು Now ಆರಾಧಿಸಿದರು. I want to go and stand with them. ನಾನು ಅವರಿಗೋಸ್ಕರ ನಾನು ಅಲ್ಲಿ ಹೋಗಿ ನಿಂತುಕೊಳ್ಳಬೇಕು. When you stand for Jesus, ನೀವು ಯೇಸು ಕ್ರಿಸ್ತನಿಗೋಸ್ಕರ ನೀವು ನಿಂತುಕೊಳ್ಳುವಂತ ಸಮಯದಲ್ಲಿ Jesus will stand for you. ಯೇಸು ಕ್ರಿಸ್ತ ನಿಮಗೋಸ್ಕರ ನಿಂತುಕೊಳ್ಳುವಂತವನಾಗಿದ್ದಾನೆ. Lord, ದೇವರೇ, Father, ತಂದೆಯೇ, I know you can do a miracle, ನನಗೆ ಗೊತ್ತು ನೀನು ಅದ್ಭುತವನ್ನು ಮಾಡೋದಕ್ಕೆ ನಿನ್ನಿಂದ ಶಕ್ತಿ but ಉಂಟೆಂದು. more quicker than that, ಆದ್ರೆ ಅದಕ್ಕಿಂತ ಮುಂಚಿತವಾಗಿ I will go there. ನಾನು ಮುಂದಕ್ಕೆ ಹೋಗುತ್ತೇನೆ. By that time, ಆ ಒಂದು ಸಮಯದಲ್ಲಿ from the top they can throw them into the furnace. Jesus was there already inside. ಈ ಒಂದು ಶಾರ್ದಾಗ್ ಮೇಷಕ್ ಅಭಿನಯವನ್ನು ತೆಗೆದುಕೊಂಡು ಆ ಒಂದು ಬೆಂಕಿ ಒಳಗಡೆ ಹಾಕುತ್ತಿಂದ ಮುಂಚಿತವಾಗಿ ಯೇಸು ಕ್ರಿಸ್ತನು ಆ ಒಂದು ಮಧ್ಯದಲ್ಲಿ ಇದ್ದಾನೆ. Amen. Amen. Hallelujah. 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 King is shouting, screaming. ಅಲ್ಲಿ ಅರಸನು ಕಿರುಚಾಡುತ್ತಿದ್ದಾನೆ. Did not we put 3 people? ನಾವು ಬರೀ 3 ಜನರಲ್ಲವೇ ಹಾಕಿದ್ದು. Who is that 4th man? ಯಾರು ಈ 4ನೇ ವ್ಯಕ್ತಿ? The Son of God. ಅವನು ದೇವರ ಮಗನು, Jesus Christ. ಯೇಸು ಕ್ರಿಸ್ತನು. Hallelujah. Hallelujah. That's what Jesus said. ಅದಕ್ಕೋಸ್ಕರ ಯೇಸು ಹೇಳಿದರು, Where 2 or 3 are gathered in my name, I will be there. ಎಲ್ಲಿ 2-3 ನನ್ನ ನಾಮದಲ್ಲಿ ಕೂಡಿರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ. Hallelujah. 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 They said, did not we tie them up? ಅವರು ಆ ಅರಸನು ಕೇಳುತ್ತಾನೆ, ನಾವು ಅವರನ್ನು ಆ ಒಂದು ಕಟ್ಟಿ ಹಾಕಿರಲಿಲ್ಲವೇ? But they are walking freely. ಅವರು ನೋಡಬೇಕಾದ್ರೆ ಸಾಧಾರಣ ರೀತಿಯಲ್ಲಿ ನಡೆದಾಡುತ್ತಿದ್ದಾರೆ. They were not freed, not delivered when they were outside, but they got freed, delivered when they were inside the fire. ಅವರು ಹೊರಗಡೆ ಇರುವಂತ ಸಮಯದಲ್ಲಿ ಅವರಿಗೆ ಬಿಡುಗಡೆ ಆಗಲಿಲ್ಲ. ಅವರು ಆ ಒಂದು ಬೆಂಕಿಯ ಒಳಗಡೆ ಹೋಗುವಂತ ಸಮಯದಲ್ಲಿ ಅವರಿಗೆ ದೇವರು ಬಿಡುಗಡೆ ಕೊಟ್ಟನು. Hallelujah. 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 Jonah, God told him decently go to Nineveh. He did not go. God have to send a storm. God have to send the fish. You have to go into the belly of the fish. You have to go to the surface of the sea. Then he's praying to God. ಅಲ್ಲಿ ಯೋನನನ್ನು ನೋಡುವಂತ ಸಮಯದಲ್ಲಿ ದೇವರು ಆತನಿಗೆ ಸ್ಪಷ್ಟವಾಗಿ ಹೇಳಿದನು, ನಿನವೆ ಪಟ್ಟಣಕ್ಕೆ ಹೋಗು ಎಂದು. ಆದರೆ ಆತನು ದೇವರಿಗೆ ಆಜ್ಞೆಗೆ ಆತನ ತದ್ವಿರೋಧವಾಗಿ ನಡೆದುಕೊಂಡು ಹೋದರೆ ಅದ ನಿಮಿತ್ತವಾಗಿ ದೇವರು ಬಿರುಗಾಳಿಯನ್ನು ಉಂಟು ಮಾಡಿದನು. ಅದು ಮಾತ್ರ ದೊಡ್ಡ ಗಾತ್ರದ ಮೀನನ್ನು ಕಳುಹಿಸಿದನು. ಅದು ಮಾತ್ರ ಮೀನಿನ ಹೊಟ್ಟೆ ಒಳಗಡೆ ಹೋದನು. ನಂತರ ಭೂಮಿಯ ಕೆಳಗಡೆ ಭಾಗಕ್ಕೆ ಹೋದನು. ಆಗ ಯೋನನು ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸಿದನು. People who have a call of God upon their life, ಜನರು ದೇವರ ಕರೆಯುವಿಕೆಯು ಅವರ ಜೀವಿತದಲ್ಲಿ ಇರುವಂತ ಸಮಯದಲ್ಲಿ it's very powerful. ಅದು ಬಹಳ ಬಲವುಳ್ಳದಾಗಿದೆ. Even you live and you run away. Jonah said, I want to die. God never allowed him. ಆ ಒಂದು ವೇಳೆ ನೀವು ಇದನ್ನು ಬಿಟ್ಟು ನಾನು ಓಡಿ ಹೋಗಬೇಕೆಂದು ಹೇಳಿದರೂ ಸಹ, ಯೋನನು ಸಹ ನಾನು ಸಾಯಬೇಕೆಂದು ಅದನ್ನು ತಿಳಿದರೂ ಸಹ ದೇವರು ಅವನನ್ನು ಬಿಡಲಿಲ್ಲ. How much I have invested in you? ನಾನು ಎಷ್ಟು ಬಾರಿ ನಿನ್ನ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದೇನೆ, How much I have protected you? ಎಷ್ಟು ಸಾರಿ ನಾನು ನಿನ್ನನ್ನು ರಕ್ಷಿಸಿದ್ದೇನೆ. You think I will leave you? ನೀನು ಅಂದುಕೊಳ್ಳುತ್ತಿದ್ಯಾ ನಾನು ಹೀಗೆ ಬಿಟ್ಟು ಬಿಡುತ್ತೇನೆ ಎಂದು? God have to send a storm. ದೇವರು ಅದಕ್ಕೋಸ್ಕರ ಬಿರುಗಾಳಿಯನ್ನು ಕಳುಹಿಸಿದನು. God have to prepare a fish. ಅದಕ್ಕೋಸ್ಕರವೇ ದೇವರು ಒಂದು ದೊಡ್ಡ ಮೀನನ್ನು ಅಲ್ಲಿ ಸಿದ್ಧ ಮಾಡಿದನು. See, the Bible says, ನೋಡಿರಿ, ದೇವರ ವಾಕ್ಯ ಹೇಳುತ್ತಿದ್ದೆ, God prepared a fish ಅಲ್ಲಿ ಆತನಿಗೋಸ್ಕರ ಒಂದು ಮೀನನ್ನು ದೇವರು ಸಿದ್ಧ ಮಾಡಿದನು. for Jonah. ಅಲ್ಲಿ ಯೋನನಿಗೋಸ್ಕರ That moment, ಆ ಒಂದು ಸಮಯಕ್ಕೆ God had prepared a fish. ದೇವರು ಆ ಒಂದು ಮೀನನ್ನು ಸಿದ್ಧ ಮಾಡಿದನು. I don't know whether it came from somewhere or what, ನನಗೆ ಗೊತ್ತಿಲ್ಲ ಅದು ಎಲ್ಲಿಂದ ಬಂತು ಎಂದು, but the Bible says, ಆದ್ರೆ ವಾಕ್ಯ ಹೇಳುತ್ತದೆ God prepared a fish. ದೇವರು ಆತನಿಗೋಸ್ಕರ ಒಂದು ಮೀನನ್ನು ಸಿದ್ಧ ಮಾಡಿದನು. That moment, God would have manufactured that fish. ಆ ಒಂದು ಸಮಯಕ್ಕೆ ದೇವರು ಆ ಒಂದು ಮೀನನ್ನು ಸಿದ್ಧ ಮಾಡಿರಬಹುದು, ಸೃಷ್ಟಿ ಮಾಡಿರಬಹುದು. And to give him rest, ಆತನಿಗೆ ಆ ಒಂದು ವಿಶ್ರಾಂತಿಯನ್ನು ಕೊಡಬೇಕೆಂದು God made a tree. ಆ ಒಂದು ದೇವರು ಆತನಿಗೆ ಎಂದು ಒಂದು ಮರವನ್ನು ಸಹ ಸೃಷ್ಟಿ ಮಾಡಿದನು. Overnight, ಆ ಒಂದು ರಾತ್ರಿಯಲ್ಲಿಯೇ the tree began to grow. ಆ ಒಂದು ಮರವು ಅದು ಬೆಳೆಯುವುದಕ್ಕೆ ಪ್ರಾರಂಭಿಸಿತು. Like how overnight a big fish God prepared, ಆ ಒಂದು ರಾತ್ರಿಯಿಂದ ಬೆಳಗ್ಗೆ ಆಗುವಷ್ಟರಲ್ಲಿಯೇ ಒಂದು ದೊಡ್ಡ ಗಾತ್ರದ ಮೀನು ಹೇಗೆ ಸೃಷ್ಟಿಯಾಯಿತು, same way overnight God prepared a tree for him. ಅದೇ ರೀತಿಯಾಗಿ ರಾತ್ರಿಯಿಂದ ಬೆಳಗ್ಗೆ ಆಗುವಷ್ಟರಲ್ಲಿ ದೇವರು ಆತನಿಗೋಸ್ಕರ ಒಂದು ದೊಡ್ಡ ಗಾತ್ರದ ಮರವನ್ನು ಸಹ ಸಿದ್ಧ ಮಾಡಿದನು. And is relaxing there. ಅಲ್ಲಿ I ವಿಶ್ರಾಂತಿಸಿಕೊಳ್ಳುತ್ತಿದ್ದಾನೆ. will not do anything. ನಾನು ಏನನ್ನು ಮಾಡುವುದಿಲ್ಲ. God saw, ದೇವರು ನೋಡಿದರು, oh, this fellow is taking comfort and resting here. ಓ ಈತನು ಈ ವ್ಯಕ್ತಿ ನೋಡಬೇಕಾದ್ರೆ ಆತನು ಸುಧಾರಿಸಿಕೊಂಡು ವಿಶ್ರಾಂತಿಸಿಕೊಳ್ಳುತ್ತಿದ್ದಾನೆ. He's not fulfilling my mission. ಆತನು ನಾನು ಇಟ್ಟಿರುವಂತ ಪ್ರಕಟಣೆಯನ್ನು ಆತನು ಪೂರ್ತಿಯಾಗಿ ಮಾಡುತ್ತಿಲ್ಲ. The next day he sent the worms. The worms finished the whole tree. ಅದಕ್ಕೋಸ್ಕರ ಅಲ್ಲಿ ಹುಳಗಳನ್ನು ಕಳುಹಿಸಿಕೊಟ್ಟನು. ಅದ ನಿಮಿತ್ತವಾಗಿಯೇ ಆ ಒಂದು ಮರವು ಅಲ್ಲಿ ಎಲ್ಲವೂ ಕಡಿಯಲ್ಪಟ್ಟಿತು. So we have to be careful. ಅದಕ್ಕೋಸ್ಕರವೇ ನಾವು ಸಹ ಬಹಳ ಜಾಣರಾಗಿ ನಡೆದುಕೊಳ್ಳಬೇಕು. In John 21st chapter, ಅಲ್ಲಿ ಯೋಹಾನನು ಬರೆದ ಸುವಾರ್ತೆ 21ನೇ when Peter ಅಧ್ಯಾಯದಲ್ಲಿ came to know Jesus died,
ಅಲ್ಲಿ ಪೇತ್ರನಿಗೆ ಗೊತ್ತಾಯ್ತು ಯೇಸು ಕ್ರಿಸ್ತನ ಮರಣವನ್ನು ಹೊಂದಿದನು. He said, I'm going for fishing. ಆತನು ಹೇಳುತ್ತಾನೆ, ನಾನು ಹಿಂತಿರುಗಿ ಹೋಗಿ ಬೆಸ್ತನಾಗಿ ಮೀನನ್ನು ಹಿಡಿಯುವುದಕ್ಕೆ All ಹೋಗುತ್ತಿದ್ದೇನೆ. the disciples followed him. ಆತನನ್ನು ಹಿಂಬಾಲಿಸಿ ಎಲ್ಲಾ ಶಿಷ್ಯರು ಹೋದರು. He tried. ಆತನು ಕಷ್ಟಪಟ್ಟನು, He did not get anything. ಏನು ಸಿಗಲಿಲ್ಲ. All night he tried. ಮತ್ತೆ ಆತನು ಪ್ರಯಾಸಪಟ್ಟನು, He did not get anything. ಪೂರ್ತಿ ರಾತ್ರಿ ಪ್ರಯಾಸಪಟ್ಟರು, ಏನೂ ಸಿಗಲಿಲ್ಲ. Why? ಯಾಕೆ? Because Peter thought Jesus died over everything. Let me go for fishing. ಪೇತ್ರನು ಈ ರೀತಿಯಾಗಿ ಅಂದುಕೊಂಡನು, ಯೇಸು ಕ್ರಿಸ್ತನು ಮರಣವನ್ನು ಹೊಂದಿದನು, ಎಲ್ಲವೂ ಮುಕ್ತಾಯವಾಗಿದ್ದು, ಅದರ ನಿಮಿತ್ತವಾಗಿ ನಾನು ಮತ್ತೆ ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆ. But the call of God was upon Peter. ಆದ್ರೆ ದೇವರ ಕರೆಯುವಿಕೆಯು ಪೇತ್ರನ ಮೇಲೆ ಇತ್ತು. God wanted to make him an apostle. ದೇವರು ಆತನನ್ನು ಅಪೊಸ್ತಲನಾಗಿ ನೇಮಿಸಬೇಕೆಂದು ಆತನ ಕರೆಯುವಿಕೆ ಇತ್ತು. What I'm trying to tell you, ನಾನು ಏನೇನು ಹೇಳುವುದಕ್ಕೆ ಬರುತ್ತಿದ್ದೇನೆ when ಅಂದ್ರೆ, God's call is upon you, ದೇವರ ಕರೆಯುವಿಕೆಯು ನಿಮ್ಮ ಮೇಲೆ ಇರುವಂತಹ ಸಮಯದಲ್ಲಿ, when God has put a hook over you, ದೇವರು ನಿಮಗೋಸ್ಕರ ಎಂದು ಆ ಕೊಕ್ಕೆಯನ್ನು ಹಾಕಿರುವಂತಹ ಸಮಯದಲ್ಲಿ, Peter went for fishing. He did not get anything. ಪೇತ್ರನು ಮೀನನ್ನು ಹಿಡಿಯುವುದಕ್ಕೆ ಹೋದನು, ಏನೂ ಸಿಗಲಿಲ್ಲ ಆತನಿಗೆ. If a call of God is there upon you, you try to venture new things, nothing will be successful. ದೇವರ ಕರೆಯುವಿಕೆಯು ನಿಮ್ಮ ಮೇಲೆ ಇರುವಂತಹ ಸಮಯದಲ್ಲಿ ನೀವು ಹೊಸದಾಗಿ ಪ್ರಯತ್ನ ಪಟ್ಟರೂ ಸಹ ಏನು ಮಾಡೋದಕ್ಕೆ ಆಗುವುದಿಲ್ಲ ನಿಮ್ಮಿಂದ. Jesus appeared to him in the morning. ಬೆಳಗಿನ ಜಾವದಲ್ಲಿ ಯೇಸು ಕ್ರಿಸ್ತನು ಅವರಿಗೆ ಪ್ರತ್ಯಕ್ಷನಾದನು. ಬೆಳಗಿನ ಸಮಯದಲ್ಲಿ Then Jesus told him, ಅಲ್ಲಿ ಯೇಸು ಹೇಳಿದನು, cast a net on the right side. ಅಲ್ಲಿ ಬಲಭಾಗಕ್ಕೆ ನಿಮ್ಮ ನೆಟ್ಟನ್ನು ಹಾಕಿರಿ. Then he got the fish. ನಂತರ ಅದನಿಗೆ ಮೀನು ಸಿಕ್ಕಿತು. Then Jesus asked him, ನಂತರ ಯೇಸು ಕೇಳಿದನು, 3 times, do you love me? ಪೇತ್ರನೇ 3 ಸಾರಿ ಕೇಳಿದನು, ನನ್ನ ಪ್ರೀತಿಸುತ್ತೀಯ? Then he said, ನಂತರ ಹೇಳಿದನು, feed my sheep now. ಹೋಗಿ ನನ್ನ ಕುರಿಗಳನ್ನು ಮೇಯಿಸು. Hallelujah. 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 So what we have to do? ಇದರ ನಿಮಿತ್ತವಾಗಿ ನಾವು ಏನನ್ನು When ಮಾಡಬೇಕು? God speaks, obey. ದೇವರು ಮಾತನಾಡುವಂತ ಸಮಯದಲ್ಲಿ ನಾವು ಅದಕ್ಕೆ ಅಧೀನರಾಗಬೇಕು. For some, ಕೆಲವರಿಗೆ God will protect them from the furnace. For some, God will protect them in the furnace. ಕೆಲವು ಜನರಿಗೆ ಆ ಒಂದು ಬೆಂಕಿ ಒಳಗಡೆ ಹೋಗಬಾರದೆಂದು ಅವರಿಗೆ ರಕ್ಷಣೆಯನ್ನು ಕೊಡುತ್ತಾನೆ. ಇನ್ನು ಕೆಲವು ಜನರಿಗೆ ಆ ಒಂದು ಬೆಂಕಿಯ ಒಳಗಡೆ ಹೋಗಿರುವಂತ ಸಮಯದಲ್ಲಿ ರಕ್ಷಣೆಯನ್ನು ಕೊಡುವಂತವನಾಗಿದ್ದಾನೆ. When God calls, ದೇವರು ಕರೆಯುವಂತ ಸಮಯದಲ್ಲಿ, tells you to go, ಅವರು ಹೇಳಬೇಕಾದ್ರೆ you should go. ನೀವು ಹೋಗಬೇಕು. Otherwise, ಇಲ್ಲವಾದರೆ storm will come, ಬಿರುಗಾಳಿ ಬರುತ್ತದೆ, fish will come, ಅಲ್ಲಿ ದೊಡ್ಡ ಮೀನು ಬರುತ್ತದೆ, so many troubles will come. ಅನೇಕ ಕಷ್ಟಗಳು ಬರುತ್ತದೆ. Then finally, ಕೊನೆಯದಾಗಿ he went to Nineveh. ಆತ ನಿನವೆಗೆ ಹೋದನು. Why all that? ಯಾಕೆ ಇದೆಲ್ಲ ಕಷ್ಟಪಡಬೇಕಿತ್ತು? Trouble will come, ಕಷ್ಟ ಸಮಸ್ಯೆ ಬರುತ್ತದೆ, difficulties will come, ಅಲ್ಲಿ ಕಷ್ಟಗಳು ಬರುತ್ತದೆ, storms will come. ಬಿರುಗಾಳಿ ಬರುತ್ತದೆ. But ಆದರೂ in the midst of the storm, ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ you will find your Savior. ನೀವು ನಿಮ್ಮ ರಕ್ಷಕನನ್ನು ಕಂಡುಕೊಳ್ಳುತ್ತೀರಾ. Amen. Amen. Hallelujah. 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 Nobody can escape storm. ಯಾರೂ ಸಹ ಈ ಒಂದು ಬಿರುಗಾಳಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. Either you are about to enter the storm, ಒಂದು ವೇಳೆ ನೀವು ಆ ಒಂದು ಬಿರುಗಾಳಿ ಒಳಗಡೆ ಹಾದು ಹೋಗುವುದಕ್ಕೆ ನೀವು ಪ್ರಾರಂಭಿಸುತ್ತಿದ್ದೀರಾ, that is the first thing. ಅದು The ಮೊದಲನೇದಾಗಿ. second thing, ಎರಡನೇದಾಗಿ, either you will be in the middle of the storm. ಇಲ್ಲವಾದರೆ ಈಗಾಗಲೇ ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ ಕಾಣಲ್ಪಡುತ್ತಿದ್ದೀರಾ. The third thing, ಮೂರನೇದಾಗಿ, either you are coming out of the storm. ಇಲ್ಲವಾದರೆ ಬಿರುಗಾಳಿಯಿಂದ ನೀವು ಹೊರಗಡೆ ಬರುತ್ತಿದ್ದೀರಾ. In these 3 things, somewhere you are. ಈ ಒಂದು 3 ಭಾಗಗಳಲ್ಲಿ ನೀವು ಎಲ್ಲೋ ಒಂದು ಕಡೆ Oh, ಕಾಣಿಸಿಕೊಳ್ಳುತ್ತಿದ್ದೀರಾ. I am happy. ಓ, ನಾನು ಸಂತೋಷವಾಗಿದ್ದೇನೆ, I am successful. ನಾನು ಬಹಳ ಸೌಕರ್ಯವುಳ್ಳವನಾಗಿದ್ದೇನೆ. You are about to enter the storm. ನೀವು ಆ ಒಂದು ಬಿರುಗಾಳಿಯ ಒಳಗಡೆ ಪ್ರವೇಶಿಸುವುದಕ್ಕೆ ಹೋಗುತ್ತಿದ್ದೀರಾ. Some, ಕೆಲವು ಜನರು they're struggling in the storm. ಅವರು ಆ ಒಂದು ಬಿರುಗಾಳಿಯ ಮಧ್ಯದಲ್ಲಿ ಕಷ್ಟಪಡುತ್ತಿದ್ದಾರೆ. Difficulties, ಬಹಳ ದುಃಖ, problem, ವೇದನೆ, ಅನೇಕ ಸಮಸ್ಯೆ, pain and struggle. ಅಲ್ಲಿ ನೋಡ್ಬೇಕಾದ್ರೆ ನೋವು ಮತ್ತೆ ಅನೇಕ ಕಷ್ಟ. But you will come out of the storm. ಆದ್ರೆ ನೀವು ಆ ಒಂದು ಬಿರುಗಾಳಿಯಿಂದ ಹೊರಗಡೆ ಬರುತ್ತೀರಾ. The third is you are coming out of the storm. ಮೂರನೇದಾಗಿ ನೀವು ಆ ಒಂದು ಬಿರುಗಾಳಿಯಿಂದ ಹೊರಗಡೆ ಬರುತ್ತಿದ್ದೀರಾ. Hallelujah. 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 God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let's close our eyes and look to Jesus. ನಾವು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡೋಣ. Father, thank you, Lord, ದೇವರೇ ನಿಮಗೆ ಸ್ತೋತ್ರ, for speaking to us. ನಮ್ಮ ಸಂಗಡ ಮಾತನಾಡಿದಕ್ಕಾಗಿ Help ಸ್ತೋತ್ರ. us, Lord, ದೇವರು ನಮಗೆ ಸಹಾಯ ಮಾಡು. to respond to you like Peter. ಪೇತ್ರನ ರೀತಿಯಲ್ಲಿ ರಾಜ ಮತ್ತೆ ಹಿಂತಿರುಗಿ ನಾವು ನಿಮಗೆ ಉತ್ತರ ಕೊಡುವುದಕ್ಕೆ ನಮಗೆ ಸಹಾಯ ಮಾಡು. I want to be where you are. ದೇವರೇ ನೀವು ಎಲ್ಲಿದ್ದೀಯೋ ಅಲ್ಲಿಯೇ ನಾನು ಕಾಣಲ್ಪಡಬೇಕು. I don't want to be where you are not. ದೇವರೇ ನೀನು ಎಲ್ಲಿ ಕಾಣಲ್ಪಡುವುದಿಲ್ಲವೋ ಅಲ್ಲಿ ನಾನು ಇರುವುದಕ್ಕೆ ನಾನು I ಇಷ್ಟಪಡುವುದಿಲ್ಲ. don't want to be in the crowd. ದೇವರೇ ನಾನು ಜನರ ಮಧ್ಯದಲ್ಲಿ ಇರುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. I want to be with you, Jesus. ಯೇಸುವೇ ನಾನು ನಿಮ್ಮ ಸಂಗಡ ಇರಬೇಕು. ದೇವರೇ Help me, Lord. ದೇವರೇ ನನಗೆ ಸಹಾಯ ಮಾಡು. I should not go through all the troubles and trials. ದೇವರೇ ಅಪ್ಪ, ನಾನು ಯಾವ ಕಷ್ಟಗಳ ಮಧ್ಯದಲ್ಲಿ ದುಃಖಗಳ ಮಧ್ಯದಲ್ಲಿ ರಾಜ ನಾನು ಹೋಗಬಾರದು. When you speak, ನೀನು ಮಾತನಾಡುವಂತ I must ಸಮಯದಲ್ಲಿ listen.
ನಾನು When ಕೇಳಿಸಿಕೊಳ್ಳಬೇಕು. you call me, ನೀನನ್ನು ಕರೆಯುವಂತ I ಸಮಯದಲ್ಲಿ should obey. ನಾನು ಅದಕ್ಕೆ ನಾನು ಅಧೀನರಾಗಬೇಕು. Where you tell me to go, ನೀನು ಎಲ್ಲಿಗೆ ಹೋಗಬೇಕೆಂದು ಹೇಳುತ್ತೀಯೋ I will go. ನಾನು ಅಲ್ಲಿಗೆ ಹೋಗುತ್ತೇನೆ. Lord, if I know that you have called me, ದೇವರೇ ನೀನು ನನ್ನನ್ನು ಕರೆದಿದ್ಯಾ ಎಂದು ನಾನು ತಿಳಿದುಕೊಳ್ಳುವಂತ I ಸಮಯದಲ್ಲಿ should not postpone your call. ದೇವರೇ ನೀನು ಕರೆಯುವಂತ ಕರಿಬೇಕೇನು ರಾಜ ನಾನು ಮುಂದಕ್ಕೆ I should not ಹಾಕಬಾರದು. try anything else, Lord. ದೇವರೇ ಅದನ್ನು ಬಿಟ್ಟು ನಾನು ಬೇರೆ ಯಾವುದನ್ನು ಪ್ರಯತ್ನಿಸಬಾರದು. I want to fulfill your purpose and plan in my life. ದೇವರೇ ನೀ ಇಟ್ಟಿರುವಂತ ಅಪರಾಜ ಪ್ರತಿಯೊಂದು ಉದ್ದೇಶವನ್ನು ಉಪಾಯವನ್ನು ನಾನು ಪೂರ್ತಿ ಪರಿಪೂರ್ಣವಾಗಿ ಪಾಲಿಸಿ ಅದನ್ನು ನಡೆಸಿಕೊಳ್ಳಬೇಕು. Bless your people, Lord. ದೇವರೇ ನಿನ್ನ ಮಕ್ಕಳನ್ನು ಆಶೀರ್ವದಿಸು. Bless your people. ನಿನ್ನ ಮಕ್ಕಳನ್ನು ಆಶೀರ್ವದಿಸು. If anybody is in the storm, bring them out of the storm. ದೇವರೇ ಈಗಲೇ ಯಾರಾದ್ರೂ ಆ ಒಂದು ಬಿರುಗಾಳಿ ಮಧ್ಯದಲ್ಲಿ ಇರುವುದಾದರೆ ಅವರನ್ನು ಹೊರಗಡೆ ಕರೆದುಕೊಂಡು ಬಾ. Speak to them, Lord. ಅವರ ಸಂಗಡ ಮಾತನಾಡು. Let them obey, Lord. ದೇವರೇ ಅವರು ನಿನಗೆ ಅಧೀನರಾಗಲಿ. And show them where they want to go, Lord. ದೇವರೇ ಅವರಿಗೆ ತೋರಿಸು ಮಾರ್ಗವಾಗಿ ಎಲ್ಲಿ ಹೋಗಿ ಸೇರಬೇಕೆಂದು. Some of them, ಕೆಲವರು ಸ್ವಾಮಿ they may be going through the evening seasons. ದೇವರೇ ಅವರು ಸಾಯಂಕಾಲ ಜಾವಗಳಲ್ಲಿ ಹೋಗುತ್ತಿರಬಹುದು. Storm, ಬಿರುಗಾಳಿಗಳು, trials, ಅಲ್ಲಿ ಅನೇಕ ಸಮಸ್ಯೆಗಳು, darkness. ಅಲ್ಲಿ ಅನೇಕ ಕಾರ್ಗತ್ತಲು. They want to give up. ಅವರು ನಾನು ಸಾಕಾಯಿತೆಂದು ಬಿಟ್ಟು ಬಿಟ್ಟಿರಬಹುದು. Lord, ದೇವರೇ encourage them. ಅವರಿಗೆ ನೀನು ಪ್ರೋತ್ಸಾಹಿಸು. Strengthen them. ಅವರಿಗೆ ಬಲವನ್ನು ಕೊಡು. Renew them. ಅವರಿಗೆ ಮತ್ತೆ ಹಿಂತಿರುಗಿ ಹೊಸ ಚೈತನ್ಯವನ್ನು ಅನುಗ್ರಹಿಸು. And bring them out, Lord. ಅವರನ್ನು ರಾಜ ಬಿರುಗಾಳಿಯಿಂದ ಹೊರಗೆ ಕರೆದುಕೊಂಡು ಬಾ. I commit your people into your hands. ದೇವರೇ ಈ ನಿಮ್ಮ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. Touch them. ಅವರನ್ನು ಮುಟ್ಟು Heal them. ಅವರಿಗೆ ಬಿಡುಗಡೆ ಕೊಡು. Deliver them. ಅವರಿಗೆ ಸಹಾಯವನ್ನು ಮಾಡು. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ನಾವೇ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಡೋಣ. ನೀನು ಯಾವುದರಲ್ಲಿ ಇರಬೇಕೆಂಬುದಾಗಿ ಬಯಸ್ತಾ ಇದೆಯಾ? ಬಿರುಗಾಳಿ ಇರುವಂಥ ಸ್ಥಳದಲ್ಲಿ, ಯೇಸು ಬಿರುಗಾಳಿಯ ಮಧ್ಯದಲ್ಲಿ ಕೂಡ ಅವರಿದ್ದರು. ಬಿರುಗಾಳಿಯಿಂದ ಹೊರಗಡೆ ಇರಬೇಕೆಂಬುದಾಗಿ ನೀನು ಬಯಸ್ತೀಯ? ಬಿರುಗಾಳಿ ಯೇಸು ಇದ್ದಂಥ ಸ್ಥಳದಲ್ಲಿ ನೀನು ಇರಬೇಕೆಂಬುದಾಗಿ ಬಯಸ್ತೀಯಾ ಎಂಬುದಾಗಿ ಯೋಚಿಸಿ ನೋಡು. ಈ ಒಂದು ಸಮಯದಲ್ಲಿ ಬಿರುಗಾಳಿಯಲ್ಲಿ ಸಿಲುಕಿಕೊಂಡು ನೀನು ಒದ್ದಾಡ್ತಾ ಇರ್ಬೋದು. ಯೇಸು ನಿನ್ನ ಮಧ್ಯದಲ್ಲಿ ಅವರು ವಾಸ ಮಾಡುವವರಾಗಿದ್ದಾನೆ. ಆ ಬಿರುಗಾಳಿಯನ್ನು ಶಾಂತಪಡಿಸುವಂಥ ದೇವರು ನಿಮ್ಮ ಮಧ್ಯದಲ್ಲಿ ವಾಸವಾಗಿದ್ದಾನೆ. ಈ ಒಂದು ಸಮಯದಲ್ಲಿ ಪೇತ್ರನ್ನು ನೋಡಿ ನೀನು ಬಾ ಎಂಬುದಾಗಿ ಕರೆದ್ರು. ಆತನು ಬಂದನು ಎಂಬುದಾಗಿ ಸತ್ಯದಲ್ಲಿ ಓದುತ್ತೇವೆ. ಆತನು ಬಿರುಗಾಳಿಯನ್ನು ನೋಡಿ, ಆ ಒಂದು ಸ್ಥಳದಲ್ಲಿ ಅಲೆಯನ್ನು ನೋಡಿ ಭಯಪಟ್ಟು ಅವನು ಮುಳುಗಿದನು. ಆದರೆ ಯೇಸು ಮತ್ತೆ ಅವನನ್ನು ಮೇಲಕ್ಕೆ ಎತ್ತಿದರೆಂಬುದಾಗಿ ನಾವು ಓದುತ್ತೇವೆ. ಈ ಒಂದು ಸಮಯದಲ್ಲಿ ನಿಮ್ಮ ಜೀವಿತದಲ್ಲೂ ಕೂಡ ಅಂಥ ಬಿರುಗಾಳಿಯ ಮಧ್ಯದಲ್ಲಿ ನೀವು ಹಾದು ಹೋಗುತ್ತಾ ಇರುವುದಾದರೆ ಯೇಸು ನಿಮ್ಮ ಮಧ್ಯದಲ್ಲಿ ವಾಸ ಮಾಡುವ ದೇವನಾಗಿದ್ದಾನೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ಈ ಒಂದು ಸಮಯದಲ್ಲಿ ಸ್ವಾಮಿ ದೇವರೇ, ನಿನ್ನ ಪ್ರಸನ್ನತೆ ಸ್ವಾಮಿ, ಹೌದು ಕರ್ತನೆ, ಈ ಒಂದು ವಾಕ್ಯವನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ಆತ್ಮವನ್ನು ಸುರಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬಿರುಗಾಳಿಯಿಂದ ಅವರು ಹೊರಗಡೆ ಬರುವಂತೆ ನೀವು ಸಹಾಯ ಮಾಡು ಸ್ವಾಮಿ. ಆ ಕಾರ್ಗತ್ತಲಿಂದ ಹೊರಗಡೆ ಬರಲಿ ಸ್ವಾಮಿ. ಆ ಸಾಯಂಕಾಲ ಸಮಯದಲ್ಲಿ ಸ್ವಾಮಿ, ಹೌದು ಕರ್ತನೆ, ಅವರೊಂದಿಗೆ ಮಾತನಾಡುವಾಗ, ಹೌದು ಕರ್ತನೆ, ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಕರೆಯುವಾಗ, ಹೌದು ಕರ್ತನೆ, ಅನೇಕ ಸಮಸ್ಯೆಗಳು, ಹೋರಾಟಗಳು ಕರ್ತನೆ, ಕಷ್ಟಗಳ ಮಧ್ಯದಲ್ಲಿ ಇದ್ದಂಥ ಅವರನ್ನು ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಕರೆದರು ಸ್ವಾಮಿ. ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲಿ ಯಾರ್ಯಾರು ಸಮಸ್ಯೆಗಳ ಮಧ್ಯದಲ್ಲಿ ಸಿಲುಕಿಕೊಂಡಿದ್ದಾರೋ, ಕಷ್ಟಗಳ ಮಧ್ಯದಲ್ಲಿ ಇದ್ದಾರೋ, ಅವ್ರನ್ನ ಕರ್ತನೆ ನೀವು ಕರ್ತನೆ ಕರೆಯುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಈ ಒಂದು ಸಮಯದಲ್ಲಿ ಕರ್ತನೆ ಅಪ್ಪ, ಯಾರ್ಯಾರು ಈ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಂಡಿದ್ದಾರೋ ಯೇಸುವಿನ ನಾಮದಲ್ಲಿ ಅವರಿಗೆ ಬಿಡುಗಡೆ ಉಂಟಾಗಲಿ ಸ್ವಾಮಿ. ಅವರಿಗೆ ಅದ್ಭುತಗಳನ್ನು ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ರಾಜ್ಯ. ಯೇಸುವಿನ ನಾಮದಲ್ಲಿ ಅವರಿಗೆ ಎದ್ದಂಥ ಬಿರುಗಾಳಿಯು ಯೇಸುವಿನ ನಾಮದಲ್ಲಿ ಶಾಂತಪಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ಅವರ ಜೀವಿತದಲ್ಲಿ ವ್ಯಾಧಿಗಳೆದ್ದಿರಬಹುದು ದೇವರೇ, ಕಷ್ಟಗಳೆದ್ದಿರಬಹುದು ಸ್ವಾಮಿ, ಸಾಲದ ಸಮಸ್ಯೆಗಳೆದ್ದಿರಬಹುದು ದೇವರೇ, ಬೇಡದಿರುವಂಥ ಹೋರಾಟಗಳು ಅವರ ಜೀವಿತದಲ್ಲಿ ಎದ್ದಿರಬಹುದು ಸ್ವಾಮಿ. ಯೇಸುವಿನ ನಾಮದಲ್ಲಿ ಅದನ್ನು ಶಾಂತಪಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ರಾಜ್ಯ. ಹೌದು ದೇವರೇ, ಈ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ಪರಿಶುದ್ಧ ಆತ್ಮವನ್ನು ಸುರಿಸು ಸ್ವಾಮಿ. ಒಬ್ಬೊಬ್ಬರಿಗೂ ನೀವು ಅದ್ಭುತಗಳನ್ನು ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ಈ ದಿನದಲ್ಲಿ ಕರ್ತನೆ ಕೊಂಡು ತಂದಂಥ ಸಂದೇಶವನ್ನು ಕೊಂಡು ತಂದ ದೇವದಾಸರನ್ನು ಸ್ವಾಮಿ ಅಭಿಷೇಕ ಮಾಡು ದೇವರೇ. ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ನೀವು ಆಶೀರ್ವದಿಸು ಸ್ವಾಮಿ. ಅವರು ಮಾಡುವಂಥ ಸೇವೆಯನ್ನು ನೀವು ಆಶೀರ್ವದಿಸು ದೇವರೇ. ಅವರು ಎಲ್ಲೆಲ್ಲಿ ಹೋಗಿ ಕರ್ತನೆ ನಿನ್ನ ವಾಕ್ಯಗಳನ್ನು ಹಂಚಿಕೊಳ್ಳುತ್ತಾರೋ ಅನೇಕರ ಕಣ್ಣೀರನ್ನು ಒರೆಸಲ್ಪಡಲಿ ಸ್ವಾಮಿ. ಅನೇಕರಿಗೆ ಬಿಡುಗಡೆ ದೊರಕಲಿ ಸ್ವಾಮಿ. ಅವರನ್ನು ನೀವು ಉಪಯೋಗಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ಇಲ್ಲಿ ಕೂಡಿ ಬಂದುವಂಥ ಪ್ರತಿಯೊಬ್ಬರ ಮೇಲೂ ನಿನ್ನ ಆತ್ಮವನ್ನು ಸುರಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ. ಈ ದಿನದಲ್ಲಿ ಕೇಳಿದಂಥ ಸಂದೇಶ ಪ್ರತಿಯೊಬ್ಬರ ಜೀವಿತವನ್ನು ನೀನು ಮಾರ್ಪಡಿಸು ಸ್ವಾಮಿ. ಇದನ್ನು ಕೇಳೋದಕ್ಕೆ ಹೋಗುವಂಥವರ ಹೃದಯದಲ್ಲೂ ಕೂಡ ನೀವು ಕಾರ್ಯ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ನೀವು ಅದ್ಭುತ ಮಾಡು, ಆಶೀರ್ವದಿಸು, ನಡೆಸು. ಯೇಸುವಿನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳು ತಂದೆಯೇ, ಆಮೆನ್.
ಎಲ್ಲರೂ ಸೇರಿ ಹೇಳು, ನನ್ನ ಮನವೇ ನನ್ನ ಸಹೋದರರೇ ಆತನ ಪವಿತ್ರ ನಾಮ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಲೇಲೂಯಾ. ಮೇ ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ.